ಹಾಯ್ ಎವ್ರಿವನ್. ನೋಡ್ರಿ, ಕ್ವಶನ್ಸ್ ಗಳನ್ನ ಡೀಪ್ ಆಗಿ ಕೇಳೋದ್ರಿಂದ ನಾವು ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ದ ಫಸ್ಟ್ ಒನ್ ಏನಂದ್ರೆ ಮಗಧ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ 16 ಮಹಾಜನಪದಗಳು ಅಸ್ತಿತ್ವಕ್ಕೆ ಬರ್ತಾವ. ಆ 16 ಮಹಾಜನಪದಗಳಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಯಾವ್ದಂದ್ರ ಮಗಧ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಈಗ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಯಾವ್ದಂತಂದ್ ಹೇಳಿದ್ರೆ ಕುರುವಂಶ ಅಂತಂದ್ ಹೇಳ್ತೀವಿ. ಇಲ್ಲಿ ಕೌರವರು ಪಾಂಡವರು ಇದ್ರು ಅಂತಂದ್ ಹೇಳಿ. ಆಮೇಲೆ ಮತ್ಸ್ಯ ವಂಶ ಅಂತಂದ್ ಹೇಳಿದ್ರೆ ಅವ್ರು ಅಜ್ಞಾತವಾಸಕ್ಕೆ ಹೋದಾಗ ವಿರಾಟ ಮಹಾರಾಜ ಅಂತಂದ್ ಹೇಳಿ ಒಬ್ಬರು ಬರ್ತಾರಲ್ಲ, ವಿರಾಟ ಅಂತಂದ್ ಹೇಳಿ. ಸೊ ಅವ್ರು ಅಲ್ಲಿ ಬರ್ತಾರ. ಅದಾದ ನಂತರ ಪಾಂಚಾಲ, ದ್ರೌಪದಿ ಅವರೆಲ್ಲ ಇರ್ತಾರಲ್ಲ, ಪಾಂಚಾಲ ವಂಶದವರು ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ 16. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಗಾಂಧಾರ, ಅಲ್ಲಿ ಶಕುನಿ ಬರ್ತಾನಲ್ಲ. ಈ ರೀತಿಯಾಗಿ ತುಂಬಾ ಸ್ಟ್ರಾಂಗೆಸ್ಟ್ ಇರುವಂತಹ ಮಹಾಜನಪದಗಳು, ಮಹಾರಾಜವಂಶಗಳು ಆ ಟೈಮ್ ಅಲ್ಲಿ ಇದ್ವು. ಟೋಟಲ್ ಆಗಿ 16 ಇದ್ವು. ಈ ತರ ಈಗ ಡೈರೆಕ್ಟ್ ಆಗಿ ಕೇಳ್ತಾರೆ 16 ಎಷ್ಟು ಜನಪದಗಳಿದ್ವು ಅಂತಂದ್ ಹೇಳಿ. 16 ಮಹಾಜನಪದಗಳು ಅಂತಂದ್ ಹೇಳ್ತೀವಿ. ಅದರಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಲಾಸ್ಟ್ ಉಳ್ಕೊಳ್ಳೋದು ಯಾವ್ದಂದ್ರ ಮಗಧ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಇದು ಕಂಪ್ಲೀಟ್ ಆಗಿ ಇಡೀ ಉತ್ತರ ಭಾರತದಲ್ಲಿ ಎಲ್ಲರನ್ನು ಸೋಲಿಸಿ ತನ್ನ ಪ್ರಾಬಲ್ಯವನ್ನ ಭಾರತದೊಳಗಡೆ ಸ್ಥಾಪನೆ ಮಾಡುತ್ತಾ ಇವತ್ತು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ತುಂಬಾ ಡೀಟೇಲ್ ಆಗಿ. ನೋಡ್ರಿ, ಇವಾಗಿಂದ ಇಂದಿನ ಬಿಹಾರ್ ಅಂತಂದ್ ಹೇಳ್ತೀವಿ. ಯಾವ ಪ್ರಾಂತ್ಯದಲ್ಲಿ ಅಂತಂದ್ ಹೇಳಿದ್ರೆ ಇವಾಗಿನ ಬಿಹಾರ್, ಈ ಪ್ರದೇಶದೊಳಗಡೆ ಮಗಧ ಸಾಮ್ರಾಜ್ಯ ಸ್ಟಾರ್ಟ್ ಆಗತ್ತ. ಸೊ ಫಸ್ಟ್ ಎಲ್ಲಿ ಅಂತಂದ ಹೇಳಿದ್ರೆ ಬಿಹಾರ್ ಒಳಗಡೆ. ಅದು ಬಿಹಾರಲ್ಲಿ ಯಾವ ತರ ಅಂತಂದ ಹೇಳಿದ್ರೆ, ಈ ತರ ಬಿಹಾರ್ ರಾಜ್ಯ ಇತ್ತಂದ್ರೆ ಈ ರೀತಿಯಾಗಿ ಗಂಗಾ ನದಿ ಹರಿದೋಗೈತೆ. ಉತ್ತರ ಬಿಹಾರ ಮತ್ತು ದಕ್ಷಿಣ ಬಿಹಾರ ಅಂತಂದೇಳಿ ಗಂಗಾ ನದಿಯ ದಕ್ಷಿಣ ಭಾಗ ಅಂದ್ರ ಈ ಪ್ರದೇಶದೊಳಗಡೆ ಏನಾಗೈತೆ ಅಂದ್ರ ಈ ಮಗಧ ಸಾಮ್ರಾಜ್ಯ ಸ್ಟಾರ್ಟ್ ಆಗೈತೆ. ಆಮೇಲೆ ಇದ್ರದ್ ಮೊದಲ ರಾಜಧಾನಿ ಯಾವ್ದಂದ್ರ ರಾಜಗೃಹ ಅಂತಂದ್ ಹೇಳ್ತೀವಿ. ಇದ್ರದ್ದು ಮೊದಲ ರಾಜಧಾನಿ ಯಾವ್ದು? ರಾಜಗೃಹ ಅಂತಂದ್ ಹೇಳ್ತೀವಿ. ಇದು ಯಾವ ನದಿಯ ದಡದಲ್ಲೈತೆ ಅಂದ್ರ ಗಂಗಾ ನದಿಯ ದಡದಲ್ಲೈತೆ. ಯಾವ ನದಿ ದಡದೊಳಗೈತೆ? ಗಂಗಾ ನದಿಯ ದಡದಲ್ಲೈತೆ. ಆಮೇಲೆ ಇದೇ ಪ್ಲೇಸ್ ಒಳಗಡೆ ಹಲವಾರು ಪ್ಲೇಸ್ ಗಳು ಬರ್ತವೆ. ಇವು ಮಗಧ ಸಾಮ್ರಾಜ್ಯದ ಒಳಗಡೆನೆ ಒಂದು ರಾಜಗೃಹ ಅಂತಂದ್ ಹೇಳ್ತೀವಿ. ಇದನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂತಾನೆ ಯಾರು? ನಾವು ಮುಂದೆ ಡಿಸ್ಕಷನ್ ಮಾಡೋಣ ಯಾರು ಮಾಡ್ಕೊಂತಾರ ಅಂತಂದೇಳಿ. ಆಮೇಲೆ ಇನ್ನೊಂದು ಬೋಧಗಯ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಈ ಬೋಧಗಯ ಹತ್ರ ನಿರಂಜನ ನದಿ ದಡದಲ್ಲಿ, ಬೋಧಗಯ ಹತ್ರ ನಿರಂಜನ ನದಿ ದಡದಲ್ಲಿ ಯಾರಿಗೆ? ಬುದ್ಧನಿಗೆ ಎನ್ಲೈಟ್ಮೆಂಟ್ ಆಗತ್ತ ಅಂತಂದ್ ಹೇಳ್ತೀವಲ್ಲ, ಬುದ್ಧನಿಗೆ ಜ್ಞಾನೋದಯ ಆಗತ್ತ. ಅದು ಬೋಧಗಯೆ. ಅದು ಕೂಡ ಯಾವ ರಾಜ್ಯದಲ್ಲೈತೆ? ಬಿಹಾರದೊಳಗಡೆ, ಅಂದ್ರೆ ಮಗಧ ಸಾಮ್ರಾಜ್ಯದಲ್ಲಿತ್ತು ಅಂತಂದೇಳಿ. ಆಮೇಲೆ ಇನ್ನೊಂದು ನಳಂದ ವಿಶ್ವವಿದ್ಯಾಲಯ. ನಳಂದ ಅನ್ನೋದು, ಈ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಎಲ್ರಿಗೂ ಗೊತ್ತೈತೆ. ಇದನ್ನ ಕಟ್ಟಿಸಿದವನು ಯಾರಂದ್ರೆ 1ನೇ ಕುಮಾರಗುಪ್ತ ಅಂತಂದ್ ಹೇಳ್ತೀವಿ. ಗುಪ್ತ ರಾಜವಂಶದ 1ನೇ ಕುಮಾರಗುಪ್ತ ಕಟ್ಟಿಸ್ತಾನ. ಈ ಕಾಲದಲ್ಲ, ನೆಕ್ಸ್ಟ್ ಒಂದು 400 ವರ್ಷಗಳಾದ ನಂತರ, 400-500 ವರ್ಷಗಳಾದ ನಂತರ ನಳಂದ ವಿಶ್ವವಿದ್ಯಾಲಯವನ್ನ ಕಟ್ಟಿಸ್ತಾನ 1ನೇ ಕುಮಾರಗುಪ್ತ ಅಂತಂದ್ ಹೇಳ್ತೀವಿ. ಇಲ್ಲೇ ನೆನ್ಪಿಟ್ಕೊಳ್ರಿ, ಮೇನ್ ಇಂಪಾರ್ಟೆಂಟ್, ಈ ನಳಂದ ವಿಶ್ವವಿದ್ಯಾಲಯದ ಮೇಲೆ ಒಬ್ಬನ್ ದಾಳಿ ಮಾಡ್ತಾನ. ಅವನ್ ಯಾರಂದ್ರೆ ಭಕ್ತಿಯಾರ್ ಖಿಲ್ಜಿ ಅಂತಂದ್ ಹೇಳ್ತೀವಿ. ಅಲ್ಲಾಹುದ್ದೀನ್ ಖಿಲ್ಜಿಗೂ ಅದಾದ ನಂತರ ಬಕ್ತಿಯಾರ್ ಖಿಲ್ಜಿಗೂ ಏನು ಸಂಬಂಧ ಇಲ್ಲ ಇಲ್ಲಿ. ಸೊ ಬಕ್ತಿಯಾರ್ ಖಿಲ್ಜಿ ಡಿಫ್ರೆಂಟ್. ಯಾರಂತಂದ್ ಹೇಳಿದ್ರೆ ಈಗ ಮೊಹಮ್ಮದ್ ಗೋರಿ ಬರ್ತಾನಲ್ಲ, ಮೊಹಮ್ಮದ್ ಗೋರಿ. ಈ ಮೊಹಮ್ಮದ್ ಗೋರಿಗೆ 2 ಜನ ಮಹಾದಂಡ ನಾಯಕರು ಇರ್ತಾರ. 2 ಜನ ಮಹಾದಂಡ ನಾಯಕರು. ಅದ್ರಲ್ಲಿ ಒಬ್ಬನ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಒಬ್ಬನ ಯಾರು? ಕುತುಬುದ್ದೀನ್ ಐಬಕ್. ಇವನನ್ನ ಎಲ್ಲಿ ಕಳಿಸ್ತಾನ? ದೆಹಲಿ ಮೇಲೆ ದಾಳಿ ಮಾಡಕ್ ಕಳಿಸ್ತಾನ. ನೀ ದೆಹಲಿ ಮೇಲೆ ದಾಳಿ ಮಾಡಕ್ ಹೋಗು, ಅಲ್ಲಿ ಎಲ್ಲ ವಶಪಡಿಸ್ಕೊಂಡು ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡಂತಂದೇಳಿ. ಇವನ್ ಏನ್ ಮಾಡ್ತಾನ? ದೆಹಲಿಗೆ ಹೋಗಿ ಅಲ್ಲಿ ರಾಜನನ್ನ ಸೋಲಿಸಿ ಗುಲಾಮಿ ಸಂತತಿಯನ್ನ ಸ್ಟಾರ್ಟ್ ಮಾಡ್ತಾನ. ದೆಹಲಿ ಸುಲ್ತಾನರ ಆಳ್ವಿಕೆ ಸ್ಟಾರ್ಟ್ ಆಗತ್ತ ನಂತರ. ಅದಾದ ನಂತರ ಇನ್ನೊಬ್ನ ಯಾರಂತಂದ್ ಹೇಳಿದ್ರ ಬಕ್ತಿಯಾರ್ ಖಿಲ್ಜಿ ಅಂತಂದ್ ಹೇಳ್ತೀವಿ. ಇವನನ್ನ ಎಲ್ಲಿ ಕಳಿಸ್ತಾನಂದ್ರ ಪಶ್ಚಿಮ ಬಂಗಾಳ, ಈ ಕಡೆ ಸೈಡ್ ಕಳಿಸ್ತಾನ. ಅವನು ಪಶ್ಚಿಮ ಬಂಗಾಳ, ಅದಾದ ನಂತರ ಬಿಹಾರ್ ಪ್ರದೇಶಗಳಲ್ಲಿ ದಾಳಿ ಮಾಡಿ ಇವನ್ ನಳಂದ ವಿಶ್ವವಿದ್ಯಾಲಯವನ್ನು ಕೂಡ ಧ್ವಂಸ ಮಾಡಿದಂತಹ ವ್ಯಕ್ತಿ ಬಕ್ತಿಯಾರ್ ಖಿಲ್ಜಿ ಅಂತಂದ್ ಹೇಳ್ತೀವಿ. ಅವನು ಮೊಹಮ್ಮದ್ ಗೋರಿಯ ಒಬ್ಬ ಮಹಾದಂಡ ನಾಯಕ. ಆಮೇಲೆ ಮಗಧ ಸಾಮ್ರಾಜ್ಯಕ್ಕೆ ಯಾವ ರೀತಿಯಾಗಿ ಅದ್ರ ಹೆಸರು ಬಂತು ಅಂತಂದ್ ಹೇಳಿ ಕೆಲವೊಂದ್ ಜನರಲ್ಲಿ ಮಾಹಿತಿ ಇಲ್ಲ, ಸ್ಪಷ್ಟ ಮಾಹಿತಿ ಇಲ್ಲ. ಅಂದ್ರೆ ಬುಕ್ಸ್ ಗಳಾಗ್ಲಿ ಯಾವ್ದಾಗ್ಲಿ ಆ ರೀತಿ ಯಾವ್ದು ಇಲ್ಲ. ಅದಾದ ನಂತರ ಇನ್ನೊಂದ್ ತರ ಏನ್ ಹೇಳ್ತಾರಂದ್ರೆ, ಕೆಲವರ ಪ್ರಕಾರ ಈ ಪ್ರದೇಶದಲ್ಲಿ ಮಗ ಜನಾಂಗದವರಿದ್ರು, ಒಂದು ಬುಡಕಟ್ಟು ಜನಾಂಗದವರಿದ್ರು ಮಗ ಅಂತಂದ್ ಹೇಳಿ, ಅಲ್ಲಿಂದ ಅವ್ರಿಗೊಂದ್ ಹೆಸರು ಬಂದೈತೆ ಅಂತಂದ್ ಕೆಲವೊಂದ್ ಜನ ಹೇಳ್ತಾರ. ಇನ್ನೊಂದ್ ಏನ್ ಹೇಳ್ತಾರಂದ್ರ, ಅಲ್ಲಿದ್ ಹೆಸರೇ, ಆ ಪ್ರದೇಶದ ಹೆಸರೇ ಮಗಧ ಅಂತಂದಿತ್ತು ಆ ಟೈಮ್ ಒಳಗಡೆ. ಅಲ್ಲಿ ಸ್ಟಾರ್ಟ್ ಆದಂತಹ ಸಾಮ್ರಾಜ್ಯವನ್ನ ಮಗಧ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ ಅಂತಂದೇಳಿ. ಸೊ ಈ ರೀತಿಯಾಗಿ ಕೆಲವೊಂದು ವಾಕ್ಯಗಳು ಬರ್ತಾವ, ಮಗಧ ಸಾಮ್ರಾಜ್ಯಕ್ಕೆ ಹೆಸರು ಹೆಂಗ್ ಬಂತು ಅಂತಂದ್ ಹೇಳಿ. ಇಲ್ಲಿ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಕೇಳ್ತಾರೆ, ಇವ್ರು ಯಾರ ನಡುವೆ ಪೈಪೋಟಿ ಜಾಸ್ತಿ ಇತ್ತು ಅಂತಂದ್ ಹೇಳಿ. ಫಸ್ಟ್ ಒನ್ ಯಾವ್ದಂತ ಹೇಳ್ತೀವಿ ಅಂದ್ರೆ ಆವಂತಿ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಯಾವ್ದು? ಆವಂತಿ. ಇಲ್ಲಿ ಐತ್ ನೋಡ್ರಿ, ಆವಂತಿ. ಇಲ್ಲಿ ಉಜ್ಜಯಿನಿ, ಅದಾದ ನಂತರ ಮಾಹಿಷ್ಪತಿ ಅಂತಂದ್ ಹೇಳಿ ಬರತ್ತ. ಈಗ ನಾವು ಬಾಹುಬಲಿಯಲ್ಲಿ ಕೇಳ್ತೀವಲ್ಲ ಮಾಹಿಷ್ಪತಿ ಅನ್ನೋದು ಹೆಸರು ತಗೊಂಡಾಗ, ಅದು ಆಕ್ಚುಲಿ ರಿಯಲ್ ನಗರ ಒಂದು. ಉಜ್ಜಯಿನಿ ಮತ್ತು ಮಾಹಿಷ್ಪತಿ ಆವಂತಿ ಸಾಮ್ರಾಜ್ಯದೊಳಗಡೆ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂದ್ರೆ ಕೋಸಲ ಅಂತಂದ್ ಹೇಳ್ತೀವಿ. ಕೋಸಲ ಸಾಮ್ರಾಜ್ಯ ಕೂಡ ತುಂಬಾ ಸ್ಟ್ರಾಂಗ್ ಆಗಿತ್ತು. ಕೋಸಲ ಈ ಕಡೆ ಬರುತ್ತೆ ನೋಡ್ರಿ, ಅಯೋಧ್ಯೆ. ಕೋಸಲ ಸಾಮ್ರಾಜ್ಯ, ಅಯೋಧ್ಯೆ ನಗರ ಎಲ್ಲಿ ಅಂದ್ರೆ ಕೋಸಲ ಸಾಮ್ರಾಜ್ಯದೊಳಗಿತ್ತು.
ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಅಂಗ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದು ಅಂಗ ಸಾಮ್ರಾಜ್ಯ, ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಹೇಳ್ತೀವಿ. ಆಮೇಲೆ ಅಂಗ ಸಾಮ್ರಾಜ್ಯಕ್ಕೆ ಇನ್ನೊಂದು ರಿಲೇಟೆಡ್ ಪರ್ಸನ್ ಯಾರಂದ್ರೆ ಕರ್ಣ, ಅಂಗ ಪ್ರದೇಶದ ರಾಜ ಆಗಿರ್ತಾನಂತ ಹೇಳ್ತೀವಲ್ಲ, ಈ ಪ್ರದೇಶ ಅದು ಅಂಗ ಸಾಮ್ರಾಜ್ಯ ಇಲ್ಲಿ ಬರುತ್ತೆ. ಸೊ ಇವ್ರ ನಡುವೆ ಏನಂತಂದ್ ಹೇಳಿದ್ರೆ ಯುದ್ಧಗಳನ್ನ ಮಾಡಿ ಮಗಧ ಸಾಮ್ರಾಜ್ಯ ಇವ್ರನ್ನೆಲ್ಲರನ್ನು ಸೋಲಿಸಿ ತನ್ನಲ್ಲಿ ಈ ಎಲ್ಲಾ ಸಾಮ್ರಾಜ್ಯಗಳನ್ನ ವಿಲೀನ ಮಾಡಿಕೊಂಡು ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯುತ್ತ. ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಅದಾದ ನಂತರ ಇದಕ್ಕಿಂತ ಮುಂಚೆ ಬೃಹದ್ರಥ ಅಂತಂದ್ ಹೇಳಿ ಬರ್ತಾನ, ಒಬ್ಬನ್ ರಾಜ ಬರ್ತಾನ ಬೃಹದ್ರಥ ಅಂತಂದ್ ಹೇಳಿ. ಅವನ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಯಾವ್ದಾದ್ರು ಬೇರೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಈಗ ಮೊದ್ಲು ಯಾರಂತಂದ್ ಹೇಳಿದ್ರೆ ಹರ್ಯಂಕ ರಾಜವಂಶ ಅಂತಂದ್ ಹೇಳ್ತೀವಿ. ಯಾರು? ಹರ್ಯಂಕ ರಾಜವಂಶ ಅಂತಂದ್ ಹೇಳ್ತೀವಿ. ಇದು ಮಗಧ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತಂದ್ ಹೇಳ್ತೀವಿ. ಹರ್ಯಂಕ ರಾಜವಂಶ ಏನಂದ್ರ ಮಗಧ ಸಾಮ್ರಾಜ್ಯದೊಳಗಡೆ ಒಂದು ಫ್ಯಾಮಿಲಿ ನೇಮ್, ಅದು ಅಂದ್ರೆ ಒಂದು ರಾಜವಂಶದ ನೇಮ್. ಆ ಮಗಧ ಅಂದ್ರ ಮೊದಲ ಸಾಮ್ರಾಜ್ಯ ಅಥವಾ ಮೊದಲ ಪ್ರಮುಖ ರಾಜವಂಶ ಅಂತಂದ್ ಹೇಳ್ತೀವಿ. ಇದ್ರ ನಿಜವಾದ ಸ್ಥಾಪಕ ಯಾರಂದ್ರ ಬಿಂಬಿಸಾರ. ನಿಜವಾದ ಸ್ಥಾಪಕ ಯಾರು? ಬಿಂಬಿಸಾರ. ಆಮೇಲೆ ಇನ್ನೊಬ್ಬನ್ ಬರ್ತಾನ ಬಿಂದುಸಾರ ಅಂತಂದ್ ಹೇಳಿ. ಬಿಂದುಸಾರ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಿಂದುಸಾರ ಅಂತ ಯಾರಂದ್ರ ಅಶೋಕನ ತಂದೆ. ಅಶೋಕನ ತಂದೆ ಯಾರಂದ್ರ ಬಿಂದುಸಾರ, ಇವನು ಬಿಂಬಿಸಾರ. ಈ ಬಿಂಬಿಸಾರ ಏನಂದ್ರೆ ಇವನು ಹರ್ಯಂಕ ಡೈನಸ್ಟಿಗೆ ಸೇರಿದವನು. ಇವನು ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಕ್ರಿಸ್ತ ಪೂರ್ವ 544ರಿಂದ 492ರವರೆಗೂ ಆಳ್ವಿಕೆಯನ್ನು ನಡೆಸ್ತಾನ. ಸುಮಾರು ಆಲ್ಮೋಸ್ಟ್ 52 ವರ್ಷಗಳ ಕಾಲ, ಆಲ್ಮೋಸ್ಟ್ ಇವೇನ್ ಹುಟ್ಟಿದಾಗಿಂದನ ಮುದುಕಾಗೋ ತಕ್ಕ 52 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದಂತಹ ವ್ಯಕ್ತಿ ಬಿಂಬಿಸಾರ ಅಂತಂದ್ ಹೇಳ್ತೀವಿ. ಇವನು ಬುದ್ಧನ ಸಮಕಾಲೀನವನು. ಅಂದ್ರೆ ಗೌತಮ ಬುದ್ಧ ಇದ್ರಲ್ಲ, ಆ ಗೌತಮ ಬುದ್ಧ ಇರೋ ಟೈಮ್ ಅಲ್ಲಿ ಏನಿದ್ರ ಬಿಂಬಿಸಾರ ಕೂಡ ಇದ್ದ ಅಲ್ಲಿ. ಆಮೇಲೆ ಇವ್ನು ನೋಡ್ರಿ, ಬಿಂಬಿಸಾರ ಯಾವ ರೀತಿಯಾಗಿದ್ದಂತ ಹೇಳಿದ್ರೆ ಇವನೊಬ್ಬ ಮಹತ್ವಾಕಾಂಕ್ಷ ರಾಜ ಇದ್ದ. ಅದಾದ ನಂತರ ಇವನೊಬ್ಬ ಬಲಶಾಲಿ ಅಂತಂದ್ ಹೇಳ್ತೀವಿ. ಮಹತ್ವಾಕಾಂಕ್ಷಿ ಆಮೇಲೆ ಬಲಶಾಲಿ ರಾಜ ಇದ್ದ. ಹಿಂದೂ ಶಾಸ್ತ್ರಗಳ ಪ್ರಕಾರ ಇವನಿಗೆ ಯಾವ ಗುಣ ಇತ್ತಂತಂದ್ ಹೇಳ್ತಾರಂದ್ರ ರಾಜಸ ಗುಣ ಅಂತಂದ್ ಹೇಳಿ. ರಾಜಸ ಗುಣ, ಗುರಿ ಆಧಾರಿತ ಉತ್ಸಾಹ ಮತ್ತು ಶಕ್ತಿಯನ್ನ ಹೊಂದಿರುವಂತಹ ಗುಣ, ರಾಜಸ ಗುಣ ಇತ್ತು ಇವನಿಗೆ ಅಂತಂದೇಳಿ ಹಿಂದೂ ಪುರಾಣಗಳು ಹೇಳ್ತಾವ. ಯಾರ ಬಗ್ಗೆ? ಬಿಂಬಿಸಾರನ ಬಗ್ಗೆ. ಇವನ್ ಹೆಂಗ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ದ ಅಂತಂದ್ ಹೇಳಿದ್ರೆ ಮೊದಲು ಯುದ್ಧಗಳ ಮೂಲಕ. ಸೊ ಎಲ್ಲಾ ಅದರ ಮಹಾಜನಪದಗಳಿದ್ವಲ್ಲ, ಅವುಗಳ ಜೊತೆಗೆ ಯುದ್ಧಗಳ ಮೂಲಕ ರಾಜ್ಯ ವಿಸ್ತರಣೆಯನ್ನ ಮಾಡೋಕ್ ಸ್ಟಾರ್ಟ್ ಮಾಡ್ತಾನ. ಅದನ್ನ ನಾವು ಭೇರಿ ಘೋಷ ಅಂತ ಕರಿತೀವಿ. ಏನಂತ ಕರಿತೀವಿ? ಭೇರಿ ಘೋಷ. ಈ ವರ್ಡ್ ಬಾಳ್ ಅಂದ್ರೆ ಬಾಳ್ ಇಂಪಾರ್ಟೆಂಟ್ ಮಗಧ ಸಾಮ್ರಾಜ್ಯದ ಒಳಗಡೆ. ಭೇರಿ ಘೋಷ ಅಂತಂದೇಳಿ ನಾನ್ ನೆಕ್ಸ್ಟ್ ಮಾತಾಡ್ತೀನಿ ಅದ್ರ ಜೊತೆಗೆ. ಭೇರಿ ಘೋಷ ಯುದ್ಧಗಳ ಅಂದ ಮೂಲಕ ಮಹಾಜನಪದಗಳನ್ನ ಸೋಲಿಸಿ ಸಾಮ್ರಾಜ್ಯವನ್ನ ತನ್ನಲ್ಲಿ ಅಳವಡಿಸ್ಕೊಳ್ತಾನ. ಇನ್ನೊಂದು ವಿವಾಹ ಸಂಬಂಧಗಳಿಂದ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಬೇರೆ ರಾಜರ ಅಂದ್ರೆ ಮಕ್ಕಳನ್ನ ಅಥವಾ ಬೇರೆ ರಾಜರ ತಂಗಿಯರನ್ನ ಮದುವೆಯಾಗಿ ಅವ್ರ ಜೊತೆಗೆ ವಿವಾಹ ಸಂಬಂಧವನ್ನ ಬೆಳೆಸ್ತಾನ. ಯಾಕಂದ್ರೆ ಮಾಮ ಆಗ್ತಾನ, ಅತ್ತಿ ಮಾವುಗಳು ಅಂದ್ರೆ ಆಸ್ತಿ ಎಲ್ಲ ಇವಂದ ಅಲ್ಲ, ಆ ತರ ವಿವಾಹ ಸಂಬಂಧಗಳನ್ನ ಬೆಳೆಸ್ತಾನೆ. ಇನ್ನೊಂದು ರಾಜತಾಂತ್ರಿಕತೆಯನ್ನ ಬಳಸಿ ಅವರನ್ನ ಸಾಮಂತರನ್ನಾಗಿ ಮಾಡ್ಕೊಂತಾನ. ಈ ರೀತಿಯಾಗಿ ಮಾಡ್ಕೊಂಡು ಮಗಧ ಸಾಮ್ರಾಜ್ಯವನ್ನ ಬಲಿಷ್ಠವಾಗಿ ಮಾಡ್ಕೊಂತಾನ. ಯಾರಂತಂದ್ ಹೇಳಿದ್ರೆ ಬಿಂಬಿಸಾರ ಅಂತಂದ್ ಹೇಳ್ತೀವಿ. ಆಮೇಲೆ ಇದು ಭೇರಿ ಘೋಷ ಅನ್ನೋ ಒಂದು ವಾಕ್ಯ ಐತಲ್ಲ, ಇದು ಯಾವ ಭಾಷೆಯಲ್ಲಿರುವ ನೀತಿ ಅಂತಂದ್ ಕೇಳ್ತಾರ. ಇದು ಪಾಳಿ ಭಾಷೆ ಅಂತಂದ್ ಹೇಳ್ತೀವಿ. ಪಾಳಿ ಭಾಷೆಯಲ್ಲಿರುವಂತಹ ಒಂದು ನೀತಿ ಅಥವಾ ಒಂದು ಕಾನೂನನ್ನ ನಾವು ಭೇರಿ ಘೋಷ ಅಂತ ಕರಿತೀವಿ. ಅಂದ್ರೆ ಯುದ್ಧ, ರಕ್ತಪಾತಗಳ ಮುಖಾಂತರ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳುವಂತಹ ನೀತಿಯನ್ನ ಭೇರಿ ಘೋಷ ಅಂತಂದ್ ಹೇಳಿ ಕರೀತಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾವು ಅದ್ರ ಬಗ್ಗೆ ಹೇಳ್ತೀವಿ. ಈಗ ಯುದ್ಧದ ಮೂಲಕ ವಿಜಯವನ್ನ ಸಾಧಿಸುವ ನೀತಿಯನ್ನ ಭೇರಿ ಘೋಷ ಅಂತಂದ್ ಹೇಳ್ತೀವಿ. ಇದನ್ನ ಬಿಂಬಿಸಾರ ಫಾಲೋ ಮಾಡ್ತಾನ. ಆಮೇಲೆ ಅದ್ರಲ್ಲಿ ಇನ್ನೊಂದು ಬರುತ್ತಾ, ಅದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ಧಮ್ಮ ಘೋಷ ಅಂತ ಕರಿತೀವಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಧಮ್ಮ ಘೋಷ ಅಂತ ಕರಿತೀವಿ. ಈ ಧಮ್ಮ ಘೋಷವನ್ನ ಯಾರು ಸ್ಟಾರ್ಟ್ ಮಾಡ್ತಾರ? ಅಶೋಕ ಸ್ಟಾರ್ಟ್ ಮಾಡ್ತಾನೆ. ಇವನು ಕೂಡ ಮೊದಲು ಅಶೋಕ ಯಾವ್ದನ್ನ ಫಾಲೋ ಮಾಡ್ತಿದ್ದ ಅಂತಂದ್ ಹೇಳಿದ್ರೆ ಭೇರಿ ಘೋಷವನ್ನ ಫಾಲೋ ಮಾಡ್ತಿದ್ದ. ಬಟ್ ಆದ್ರೆ ಕಳಿಂಗ ಯುದ್ಧದ ಮುಖಾಂತರ ಕ್ರಿಸ್ತ ಪೂರ್ವ 261ರಲ್ಲಿ, ಯಾವಾಗ? ಕ್ರಿಸ್ತ ಪೂರ್ವ 261ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದನ್ನ ನಾವು ಕಳಿಂಗ ಯುದ್ಧ ಅಂತ ಕರಿತೀವಿ. ಆ ಯುದ್ಧದಲ್ಲಿನ ರಕ್ತಪಾತವನ್ನ ನೋಡಿ, ಚೀರಾಡೋದ್ ನೋಡಿ, ಅಳೋದ್ ನೋಡಿ ಅವನಿಗೆ ಕನಿಕರ ಬಂದು ಏನ್ ಮಾಡ್ತಾನ ಅಂದ್ರೆ ಈ ಭೇರಿ ಘೋಷವನ್ನ ಬಿಟ್ಟು ಧಮ್ಮ ಘೋಷ ಎಂಬ ನೀತಿಯನ್ನ ಫಾಲೋ ಮಾಡ್ತಾನ. ಭೇರಿ ಘೋಷ ಒಂದು ನೀತಿಯನ್ನ ಬಿಟ್ಟು ಧಮ್ಮ ಘೋಷ ಅನ್ನೋ ಒಂದು ನೀತಿಯನ್ನ ಫಾಲೋ ಮಾಡ್ತಾನ. ಅದು 13ನೇ ಬಂಡೆಗಲ್ಲು ಶಾಸನದೊಳಗಡೆ ಹೇಳ್ತಾರ. ಅದ್ರ ಡೀಟೇಲ್ ಬಗ್ಗೆ ಏನ್ ಹೇಳ್ತಾರ? 13ನೇ ಬಂಡೆಗಲ್ಲು ಶಾಸನ. ಅದ್ ಎಲ್ಲಿ ಕಂಡು ಬರುತ್ತಂದ್ರ ಒಡಿಸ್ಸಾದೊಳಗಡೆ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತ? ಒಡಿಸ್ಸಾದೊಳಗಡೆ ಕಂಡು ಬರುವಂತಹ ಒಂದು ಅಶೋಕನ ಶಾಸನ 13ನೇ ಬಂಡೆಗಲ್ಲು ಶಾಸನ. ಆಮೇಲೆ ಸೇಮ್ ಇದೇ ತರ ಈಗ ನಾವು ಭೇರಿ ಘೋಷ ಅಂತಂದ್ ಹೇಳಿ ಕರಿತೀವಲ್ಲ, ಸೇಮ್ ಇದೇ ತರ ಇನ್ನೊಂದು ನೀತಿ ಬರುತ್ತಾ, ಅದನ್ನ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಜರ್ಮನಿ ಒಳಗಡೆ ಒಬ್ಬ ಪರ್ಸನ್ ಬರ್ತಾನ, ಬಿಸ್ಮಾರ್ಕ್ ಅಂತಂದ್ ಹೇಳಿ ಕೇಳಿದಿರ ಹೆಸರು. ಬಿಸ್ಮಾರ್ಕ್ ಅಂತಂದ್ ಹೇಳಿ ಬರ್ತಾನ.
ಈ ಬಿಸ್ಮಾರ್ಕ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ಜರ್ಮನಿ ದೇಶದ ಏಕೀಕರಣಕ್ಕೋಸ್ಕರ, ಜರ್ಮನಿ ದೇಶವನ್ನ ಏಕೀಕರಣ ಮಾಡೋದು ಅಥವಾ ಒಂದುಗೂಡ್ಸೋಕೋಸ್ಕರ ಒಂದು ನೀತಿಯನ್ನ ಸ್ಟಾರ್ಟ್ ಮಾಡ್ತಾನ. ಅದ್ ಯಾವ್ದಂತಂದ್ರೆ ರಕ್ತ ಮತ್ತು ಕಬ್ಬಿಣದ ನೀತಿ ಅಂತಂದೇಳಿ, ರಕ್ತ ಮತ್ತು ಕಬ್ಬಿಣದ ನೀತಿ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾನ. ಇವೆಲ್ಲ ಸೇಮ್ ಇದು ಕೂಡ ಆಲ್ಮೋಸ್ಟ್ ಇದೇನಂತಂದ್ ಹೇಳಿದ್ರೆ ರಕ್ತ ಮತ್ತು ಕಬ್ಬಿಣದ ನೀತಿ ಈಗ ಹೆಂಗ್ ಬಿಂಬಿಸಾರ ಅನುಸರಿಸದಲ್ಲ ಬೇರಿ ಘೋಷ, ಅದಕ್ಕೆ ಈಕ್ವಲ್ ಆಗೈತೆ ಆಲ್ಮೋಸ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗ್ ಕ್ವಶನ್ಸ್ ಗಳು ಎಲ್ಲಿಂದ ಬರ್ತಾವ ಅಂತಂದ್ ಹೇಳಿದ್ರೆ ಬಿಂಬಿಸಾರನ ಬಗ್ಗೆ ಒಂದು ರಾಜಧಾನಿ ರಾಜಗೃಹ ಅಂತಂದ್ರೆ ಮಾಡ್ಕೊಂತಾನ, ಅದ್ರ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಅವ್ನು ಯುದ್ಧಗಳನ್ನ ಮಾಡ್ತಾನ, ಅದನ್ನ ನೋಡ್ಕೊಳ್ಳೋಣ. ಆಮೇಲೆ ನೆರೆ ಹೊರೆಯ ರಾಜ್ಯಗಳೊಂದಿಗೆ ಸ್ನೇಹ ಬೆಳೆಸಿ ಮಗಧ ಸಾಮ್ರಾಜ್ಯವನ್ನ ಬಲಪಡಿಸ್ಕೊಳ್ತಾನ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂದ್ರೆ ಮದುವೆ ಮಾಡ್ಕೊಳ್ಳೋದು ಲಿಚ್ಚವಿ ರಾಜಕುಮಾರಿಯನ್ನ. ಮೇನ್ ಇಂಪಾರ್ಟೆಂಟ್, ಗಂಗಾ ನದಿಯ ಉತ್ತರ ಭಾಗದಲ್ಲಿರುವಂತಹ ಪ್ರದೇಶಗಳನ್ನ ವಶಪಡಿಸ್ಕೊಳ್ಳಕ್ಕೆ. ಸೊ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಇಲ್ಲಿ ವಜ್ಜಿ ಅಂತಂದೈತೆ ನೋಡ್ರಿ, ಇಲ್ಲಿ ವೈಶಾಲಿ, ವಜ್ಜಿ ಅಥವಾ ವೈಶಾಲಿ ಅಂತಂದೈತಲ್ಲ, ವಜ್ಜಿ. ಇದ್ರದ್ದು ರಾಜಧಾನಿ ಯಾವ್ದಂದ್ರ ವೈಶಾಲಿ ಅಂತಂದ್ ಹೇಳ್ತೀವಿ, ವಜ್ಜಿ ವೈಶಾಲಿ. ಸೊ ಇಲ್ಲಿ ಯಾರ ರಾಜವಂಶ ಇರುತ್ತ, ಲಿಚ್ಚವಿ ರಾಜವಂಶ ಇರುತ್ತ. ಆ ಲಿಚ್ಚವಿ ರಾಜವಂಶದ ರಾಜಕುಮಾರಿ ಯಾರಂದ್ರ ಚಲ್ಲನ ಅಂತಂದೇಳಿ, ಯಾರು ಚಲ್ಲನ ಅಂತಂದ್ ಹೇಳಿ ಇವಳನ್ನ ಮದುವೆ ಆಗ್ತಾನ. ಸೊ ಇವ್ರಿಬ್ಬರದ್ದು ಮದುವೆ ಆದ ನಂತರ, ಬಿಂಬಿಸಾರ ಮತ್ತು ಚಲ್ಲನ ಮದುವೆ ಆದ ನಂತರ ಅವ್ರಿಗೆ ಹುಟ್ಟೋ ಮಗನ ಯಾರಂದ್ರ ಅಜಾತ ಶತ್ರು. ನೆಕ್ಸ್ಟ್ ಬಿಂಬಿಸಾರ ಆದ ನಂತರ ನೆಕ್ಸ್ಟ್ ಬರುವಂತ ರಾಜ ಯಾರು, ಅಜಾತ ಶತ್ರು ಅಂತ ಹೇಳ್ತೀವಲ್ಲ, ಅವನೇ ಯಾರಂದ್ರ ಇವನು ಚಲ್ಲನ ಮತ್ತು ಬಿಂಬಿಸಾರನ ಮಗ. ತುಂಬಾ ಕ್ರೂರಿಯಾಗಿರ್ತಾನ ಅವನು ಅಜಾತ ಶತ್ರು. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾನ ಅಂದ್ರೆ ಕೋಸಲ ರಾಜಕುಮಾರಿಯೊಂದಿಗೆ ಮದುವೆ ಆಗ್ತಾನ. ಕೋಸಲ ಸಾಮ್ರಾಜ್ಯ ಎಲ್ಲಿ ಬರುತ್ತೆ ಅದು, ಕೋಸಲ ಸಾಮ್ರಾಜ್ಯ ಇಲ್ಲಿ ಐತ್ ನೋಡ್ರಿ. ಇದ್ರ ಸುತ್ತಮುತ್ತನೇ ಎಲ್ಲಾನು, ಈಗ ವಜ್ಜಿ ತಗೊಂಡ ಅವ್ರ ಜೊತೆ ಮದುವೆ ಆದ. ನೆಕ್ಸ್ಟ್ ಕೋಸಲ ಸಾಮ್ರಾಜ್ಯದ ಜೊತೆಗೆ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಮದುವೆ ಆಗ್ತಾನ. ಸೇಮ್ ಅಲ್ಲಿ ಕೂಡ ಅಲ್ಲಿರುವಂತ ರಾಜಕುಮಾರಿಯನ್ನ ಕೋಸಲ ರಾಜ್ಯದೊಂದಿಗೆ ಮದುವೆ, ಪ್ರಸೇನಜೀತ ಅಂತಂದ್ ಹೇಳ್ತೀವಿ. ಆ ರಾಜಕುಮಾರಿಯ ಬ್ರದರ್ ಯಾರಂತಂದ್ ಹೇಳಿದ್ರ ಪ್ರಸೇನಜೀತ ಅಂತಂದ್ ಇರ್ತಾನ. ಇವನ್ ತಂಗಿ ಹೆಸರು ಏನಂತಂದ್ ಹೇಳಿದ್ರ ಮಹಾಕೋಶಲ ದೇವಿ ಅಥವಾ ಕೋಶಲ ದೇವಿ ಅಂತಂದ್ ಹೇಳ್ತೀವಿ, ಮಹಾಕೋಶಲ ದೇವಿ ಅಥವಾ ಕೋಶಲ ದೇವಿ ಅಂತಂದ್ ಹೇಳಿ. ಸೊ ಅವಳ ಹೆಸರೇ ಅದು, ಪ್ರಸೇನಜೀತನ ತಂಗಿ. ಅವಳನ್ನ ಮದುವೆ ಆಗ್ತಾನ. ಅವ್ರ ಜೊತೆಗೆ ಏನಂದ್ರ ಸ್ನೇಹ ಸಂಬಂಧವನ್ನ ಬೆಳೆಸ್ಕೊಂತಾನ, ಯುದ್ಧ ಮಾಡೋದ್ ಬೇಡ ಅಂತಂದೇಳಿ. ಇನ್ನೊಂದ್ ಬರುತ್ತ ಮದ್ರಕುಲ ಅಂತಂದೇಳಿ. ಇನ್ನೊಂದ್ ಯಾವ್ದು ಬರುತ್ತಂದ್ರ ಮದ್ರಕುಲ ಅಂತಂದ್ ಹೇಳಿ ಬರುತ್ತ. ಮದ್ರಾ ರಾಜಕುಮಾರಿಯನ್ನ ಮದುವೆ ಆಗ್ತಾನ. ಇದು ಪಂಜಾಬ್ ಕಡೆಗೆ ಬರುವಂತ ಒಂದು ಸಣ್ಣ ಸಾಮ್ರಾಜ್ಯ. ಆ ಮದ್ರ ರಾಜಕುಮಾರಿಯನ್ನ ಮದುವೆ ಆಗ್ತಾನ. ಇದೊಂದು ತುಂಬಾ ಇಂಪಾರ್ಟೆಂಟ್. ಅವಳ ಹೆಸರು ಏನಂತಂದ್ ಹೇಳಿದ್ರೆ ಮದ್ರಾ ಅಂತಂದೇಳಿ. ಅವಳ ಹೆಸರೇನು ಮದ್ರಾ. ನೋಡ್ರಿ 3 ಜನ, ಚಲ್ಲನ, ಆಮೇಲೆ ಮಹಾಕೋಶಲ ದೇವಿ, ಇನ್ನೊಬ್ಳ ಹೆಸರೇನಂತಂದ್ ಹೇಳಿದ್ರ ಮದ್ರಾ ಅಂತಂದ್ ಹೇಳ್ತೀವಿ. ಈ 3 ಜನರನ್ನ ಮದುವೆ ಆಗ್ತಾರೆ. ಈ ಮದ್ರಕುಲ ಅಂತಂದ್ ಹೇಳಿ ಎಲ್ಲಾದ್ರೂ ನಿಮ್ಗೆ ನೆನಪು ಬರ್ಬೇಕು ನೋಡ್ರಿ, ಮಹಾಭಾರತದ ಪಾಂಡವನ ದ್ವಿತೀಯ ಹೆಂಡತಿ. ಸೊ ಪಾಂಡು ಮಹಾರಾಜ ಇರ್ತಾನಲ್ಲ, ಅವನ ದ್ವಿತೀಯ ಹೆಂಡತಿ ಯಾರು, ಮಾದ್ರಿ ಅಂತಂದ್ ಹೇಳ್ತೀವಿ, ಮಾದ್ರಿ. ಸೊ ಅವ್ರ ಕುಲದವಳು ಇವಳು, ಯಾರಂತಂದ್ ಹೇಳಿದ್ರ ಮದ್ರಾ ಅಂತಂದ್ ಹೇಳ್ತೀವಿ. ಅವಳನ್ನ ಮದುವೆ ಆಗ್ತಾನೆ. ಈ ರೀತಿಯಾಗಿ ವೈವಾಹಿಕ ಸಂಬಂಧಗಳನ್ನ ಬೆಳೆಸಿ ಎಲ್ರ ಜೊತೆಗೆ ಚೆನ್ನಾಗಿರ್ತಾನೆ, ಯಾರು, ಬಿಂಬಿಸಾರ. ಆಮೇಲೆ ಇನ್ನೊಂದು ಬರುತ್ತಾ ಅಂಗ ಸಾಮ್ರಾಜ್ಯ ಅಂತಂದೇಳಿ. ಇದು ತುಂಬಾ ಇಂಪಾರ್ಟೆಂಟ್. ಅಂಗ ಸಾಮ್ರಾಜ್ಯ ಎಲ್ಲಿ ಬರುತ್ತೀರಿ, ಅಂಗ ಸಾಮ್ರಾಜ್ಯ ಇಲ್ಲಿ ಐತ್ ನೋಡ್ರಿ, ಅಂಗ ಸಾಮ್ರಾಜ್ಯ. ಇದ್ರ ರಾಜಧಾನಿ ಯಾವ್ದಂದ್ರ ಚಂಪಾ ಅಂತಂದ್ ಹೇಳ್ತೀವಿ. ಅಂಗ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂದ್ರ ಚಂಪಾ ಅಂತಂದ್ ಹೇಳ್ತೀವಿ. ಈ ಪ್ರದೇಶ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಅದೇ ಪ್ರದೇಶದಲ್ಲಿ ಗಂಗಾ ನದಿ ಎಲ್ಲ ಹರಿಯುತ್ತ, ಫಲವತ್ತಾದ ಮಣ್ಣಿರುತ್ತ, ಅಲ್ಲಿ ಜಾಸ್ತಿ ಇನ್ಕಮ್ ಬರ್ತಿರುತ್ತ. ಅದಕ್ಕೋಸ್ಕರ ಈ ಅಂಗ ಸಾಮ್ರಾಜ್ಯದ ಸಣ್ಣ ರಾಜ್ಯ ಇರುತ್ತ. ಸೊ ಆ ರಾಜ್ಯವನ್ನ ವಶಪಡಿಸ್ಕೊಂಡು ಅಲ್ಲಿ ಅಜಾತ ಶತ್ರುವನ್ನ ಏನಾಗಿ ಮಾಡ್ತಾನ, ವೈಸ್ ರಾಯ್ ಆಗಿ ನೇಮಕ ಮಾಡ್ತಾನ. ವೈಸ್ ರಾಯ್ ಅಂತಂದ್ ಹೇಳ್ತೀವಿ, ನೆನ್ಪಿಟ್ಕೊಳ್ರಿ. ವೈಸ್ ರಾಯ್ ಅಥವಾ ಗವರ್ನರ್ ಅಂತಂದ್ ಹೇಳ್ತೀವಿ. ಗವರ್ನರ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ, ಈಸಿಯಾಗಿ ನೆನ್ಪುಳಿತ. ಈ ಕ್ವಶನ್ ಬರ್ಬೋದು ಯಾವ ತೀರ ಅಂತಂದ್ ಹೇಳಿದ್ರೆ, ಅಜಾತ ಶತ್ರು ರಾಜ ಆಗೋಕ್ಕಿಂತ ಮುಂಚೆ ಯಾವ ಪ್ರದೇಶದ ಗವರ್ನರ್ ಆಗಿ ಅವ್ನ್ ಕೆಲಸ ಮಾಡಿದ ಅಂತಂದ್ ಹೇಳಿ. ಯಾವ್ದಂತಂದ್ ಹೇಳಿದ್ರೆ ಅಂಗ ಸಾಮ್ರಾಜ್ಯದ. ಸೇಮ್ ಅದೇ ತರ ಇವನ್ ಅಶೋಕ ಕೂಡ ಅವ್ನ್ ರಾಜ ಆಗೋಕ್ಕಿಂತ ಮುಂಚೆ ಅವನು ಕೂಡ ಗವರ್ನರ್ ಆಗಿರ್ತಾನೆ. ಎಲ್ಲಿ ಅಂತಂದ್ ಹೇಳಿ ಕಮೆಂಟ್ ಹಾಕ್ರಿ, ನಾವು ಮುಂದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಬರುತ್ತಾ ಆವಂತಿ ಅಂತಂದ್ ಹೇಳಿ. ಇನ್ನೊಂದು ಪ್ರದೇಶ ಬರುತ್ತಾ ಆವಂತಿ. ಎಲ್ಲಿ ಬಂತಿಲ್ಲಿ, ಇಲ್ಲಿ ಬರುತ್ತೆ ನೋಡ್ರಿ, ಉಜ್ಜಯಿನಿ, ನಮ್ ಕಡೆ ಸೈಡ್, ನರ್ಮದಾ ನದಿ ಸೈಡ್. ಆವಂತಿ ಪ್ರದೇಶದ ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ಉಜ್ಜಯಿನಿ ಅಂತಂದ್ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್. ಅಲ್ಲಿರುವಂತಹ ರಾಜ ಯಾರಂತಂದ್ ಹೇಳಿದ್ರೆ ಚಂಡ ಪ್ರದ್ಯೋತ ಮಹಾಸೇನ ಅಂತಂದ್ ಹೇಳಿ. ಅವನ ಹೆಸರೇನಂದ್ರ ದೊಡ್ಡದೈತಿ, ಚಂಡ ಪ್ರದ್ಯೋತ ಮಹಾಸೇನ. ಇವನ್ ಜೊತೆಗೆ ಏನಂದ್ರ ಹಲವಾರು ವರ್ಷಗಳವರೆಗೆ ಯುದ್ಧ ನಡೆಯುತ್ತೆ, ಕಂಟಿನ್ಯೂಸ್ ಆಗಿ ದೀರ್ಘಕಾಲದವರೆಗೆ. ಇಬ್ಬರು ಏನಂದ್ರೆ ಯುದ್ಧಗಳನ್ನ ಮಾಡ್ತಾರ. ಈ ಯುದ್ಧದಿಂದ ಇಬ್ಬರದು ಸಂಪತ್ ಲಾಸ್ ಆಗತ್ತ,
ಸಂಪನ್ಮೂಲಗಳು ಲಾಸ್ ಆಗ್ತಾವ, ಆಮೇಲೆ ಆರ್ಮಿ ಏನಂತಂದ ಹೇಳಿದ್ರೆ ಕಮ್ಮಿ ಆಗತ್ತ. ಇದನ್ನೆಲ್ಲ ಅರ್ಥಕೊಂಡು ಇಬ್ರು ಏನ್ ಮಾಡ್ತಾರಂದ್ರ ಒಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಂತಾರ. ಈ ಶಾಂತಿ ಒಪ್ಪಂದಕ್ಕೋಸ್ಕರ ಬಿಂಬಿಸಾರ ಏನ್ ಮಾಡ್ತಂದ್ರೆ, ಇದು ಮೇನ್ ಇಂಪಾರ್ಟೆಂಟ್. ಬಿಂಬಿಸಾರ ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಗೌತಮ ಬುದ್ಧ ಇವ್ರಿಗಿಬ್ಬರಿಗೂ ಒಬ್ಬ ಡಾಕ್ಟರ್ ಇರ್ತಾನ, ವೈಯಕ್ತಿಕ ಡಾಕ್ಟರ್ ಇರ್ತಾನ. ಅವನ ಹೆಸರು ಏನಂತಂದ ಹೇಳಿದ್ರೆ ಜೀವಕ ಅಂತಂದೇಳಿ. ಯಾರು? ಜೀವಕ. ಇವನು ಬಿಂಬಿಸಾರ ಮತ್ತು ಆಮೇಲೆ ಗೌತಮ ಬುದ್ಧನ್ ಬಿಟ್ರೆ ಅವ್ನು ಯಾರಿಗೂ ಟ್ರೀಟ್ ಮಾಡ್ತಿರ್ಲಿಲ್ಲ. ಸೊ ಅಂತ ಒಬ್ಬ ಪರ್ಸನ್ ಬಿಂಬಿಸಾರನ ವೈಯಕ್ತಿಕ ವೈದ್ಯ ಅಥವಾ ಬುದ್ಧನ ವೈಯಕ್ತಿಕ ವೈದ್ಯನನ್ನ ಎಲ್ಲಿ ಕಳಿಸ್ತಾನಂತಂದ ಹೇಳಿದ್ರ ಚಂಡ ಪ್ರದ್ಯೋತ ಮಹಾಸೇನನ ಚಿಕಿತ್ಸೆಗೆ ಕಳಿಸ್ತಾನ. ಅಂದ್ರೆ ಶಾಂತಿ ಒಪ್ಪಂದದ ಪ್ರಕಾರ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ನೋಡ್ರಿ, ಈ ತರ ಏನಂದ್ರೆ ಯುದ್ಧದಲ್ಲಿ ಯುದ್ಧ ಮಾಡೋದೈತಿ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಒಪ್ಪಂದಗಳನ್ನ ಮಾಡ್ಕೊಂಡು ಈ ತರ ಚೆನ್ನಾಗಿರುತ್ತೆ. ಈಗ ಒಂದೊಂದ್ ಟೈಮ್ ಏನಾಗತ್ತೆ ಅಂತಂದ ಹೇಳಿದ್ರೆ, ಇವಾಗ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಫ್ರೆಂಚ್ ದೇಶ ತಗೊಳ್ರಿ. ಫ್ರೆಂಚ್ ಏನ್ ಮಾಡತ್ತಂದ್ರ ಬ್ರಿಟನ್ ಜೊತೆ ಯುದ್ಧ ಮಾಡುತ್ತೆ. ಯಾವ ಜೊತೆಗೆ? ಬ್ರಿಟಿಷ್ ದೇಶದ ಜೊತೆಗೆ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡುತ್ತಾ ಆಮೇಲೆ ಸೈಲೆಂಟ್ ಆಗಿಬಿಡುತ್ತೆ. ಸೈಲೆಂಟ್ ಆದ ನಂತರ ಅಲ್ಲಿರುವಂತಹ ಒಬ್ಬ ರಾಜ ಯಾರಂತಂದ ಹೇಳಿದ್ರೆ 16ನೇ ಲೂಯಿಸ್ ಅಂತಂದ ಹೇಳ್ತೀವಿ. ಯಾರು ಅಲ್ಲಿನ ರಾಜ? ಯಾರು? 16ನೇ ಲೂಯಿಸ್ ಇದ್ದವೇನ್ ಮಾಡ್ತಾ ಅಂದ್ರೆ ಜಾಸ್ತಿ ಯುದ್ಧ ಮಾಡಿ ಸಂಪತ್ತೆಲ್ಲ ಲಾಸ್ ಆಗಿರೋದ್ರಿಂದ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ಬಿಡ್ತಾನೆ. ಜನರ ಮೇಲೆ ಏನ್ ಮಾಡ್ತಾನಂದ್ರೆ ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕ್ಬಿಡ್ತಾನ. ಟ್ಯಾಕ್ಸ್ ಜಾಸ್ತಿ ಹಾಕೋದ್ರಿಂದ ಏನಾಗತ್ತೆ, ಎಲ್ಲಾ ಜನರು ದಂಗೆ ಹೇಳ್ತಾರ. ಆ ದಂಗೆನ ಮುಂದೆ ಏನಕ್ಕೆ ಕಾರಣ ಆಗತ್ತಂದ್ರ 1789ರಿಂದ ಹಿಡ್ಕೊಂಡು 1799ರವರೆಗೂ ನಡೆದಂತಹ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಫ್ರೆಂಚ್ ಕ್ರಾಂತಿ ನಡೆಯುತ್ತಲ್ಲ 1789ರಿಂದ ಹಿಡ್ಕೊಂಡು 1799ರವರೆಗೂ. ಕಾರಣ ಏನಂದ್ರೆ 1ನೇ ಲೂಯಿಸ್ ಇದ್ದವನು ಟ್ಯಾಕ್ಸ್ ಜಾಸ್ತಿ ಮಾಡೋದ್ರಿಂದ ಮೇನ್ ರೀಸನ್. ಇವರು ಆ ತರ ಥಿಂಗ್ಸ್ ಗಳನ್ನ ಮಾಡ್ಲಿಲ್ಲ. ಇವ್ರೇನಂತಂದ ಹೇಳಿದ್ರೆ ಶಾನೆ ಇರ್ತಾರ. ಇವರು ಒಪ್ಪಂದವನ್ನ ಮಾಡ್ಕೊಂಡು ತನ್ನಲ್ಲಿದ್ದ ಒಬ್ಬ ಡಾಕ್ಟರ್ನ ಏನ್ ಮಾಡ್ತಂದ್ರೆ ಜೀವಕ ಅಂತಂದ ಹೇಳಿ ಅವನ ಹೆಸರು ಚಂಡ ಪ್ರದ್ಯೋತ ಮಹಾಸೇನನ ಚಿಕಿತ್ಸೆಗೆ ಕಳಿಸ್ತಾನ. ಮುಗ್ದು ಹೋಯ್ತು ಅಲ್ಲಿಗೆ. ಅದಾದ ನಂತರ ಇಷ್ಟೆಲ್ಲಾ ಮಾಡ್ಕೊಂಡ್ಮೇಲೆ ಅವನಿಗೊಂದು ದೊಡ್ಡ ಸಾಮ್ರಾಜ್ಯವನ್ನ ಸ್ಟ್ರಾಂಗ್ ಆಗಿ ಕಾಪಾಡಿಕೊಳ್ಳಕ್ಕೆ ಒಂದು ರಾಜಧಾನಿ ಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ರಾಜಧಾನಿ. ಬಿಂಬಿಸಾರ ಏನ್ ಮಾಡ್ತಾನ ಅಂದ್ರೆ ರಾಜಗೃಹವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂತಾನ. ಅದ್ರ ಹಿಂದಿನ ಹೆಸರು ಏನಂತಂದ ಹೇಳಿದ್ರೆ ಗಿರಿವ್ರಜ ಅಂತಂದ ಹೇಳಿ. ಇದನ್ನು ಕೂಡ ಕೇಳ್ತಾರೆ, ಗಿರಿವ್ರಜ ಅಂತಂದ ಹೇಳಿ ಅದ್ರ ಹಿಂದಿನ ಹೆಸರು. ನಾವು ಕನ್ನಡದಾಗ ಈ ತರನು ಬರಿತೀವಿ, ಅದನ್ನ ರಾಜಗೃಹ ಅಂತಂದೇಳಿ ಈ ತರನು ಬರಿತೀವಿ. ಎಲ್ಲ ಒಂದೇ. ಸೊ ಗಿರಿವ್ರಜ ಅಂತಂದ ಹೇಳಿ, ಗಿರಿವ್ರಜ ಅಂತಂದ ಹೇಳಿದ್ರ 4 ಕಡೆಯಿಂದ ಈ ರೀತಿಯಾಗಿ 4 ಕಡೆಯಿಂದ ಬೆಟ್ಟಗಳಿಂದ ಆವರಿಸಿ ಒಂದು ಮಿಡಲ್ ಇರುವಂತಹ ಒಂದು ನಗರವನ್ನ ನಾವೇನಂತ ಕರಿತೀವಿ ಅಂದ್ರೆ ಗಿರಿವ್ರಜ ಅಂತ ಕರಿತೀವಿ. ಇದ್ರ ಸುತ್ತಮುತ್ತ 4 ಕಡೆ ಬೆಟ್ಟಗಳಿದ್ವು. ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಒಂದು ಕಲ್ಲಿನ ಕೋಟೆಯನ್ನ ನಿರ್ಮಾಣ ಮಾಡ್ತಾನ. ಸೊ ಯಾರು? ಬಿಂಬಿಸಾರ ಅಲ್ಲಿ ಒಂದು ಕಲ್ಲಿನ ಕೋಟೆಯನ್ನ ನಿರ್ಮಾಣ ಮಾಡ್ತಾನ. ಇದು ಅತ್ಯಂತ ಸುರಕ್ಷಿತವಾಗಿರುವಂತಹ ರಾಜಧಾನಿಯಾಗಿರುತ್ತೆ. ಯಾವುದು? ರಾಜಗೃಹ. ಮೇನ್ ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕನ್ನೋದು ಹೇಳ್ಕೊಡ್ತೇನೆ. ಇದಾದ ನಂತರ ನೆಕ್ಸ್ಟ್ ಬಿಂಬಿಸಾರ್ನ ಆಡಳಿತ ಹೆಂಗಿತ್ತಂದ್ರೆ ಟೋಟಲಿಗೆ 80,000 ಗ್ರಾಮ ಮುಖ್ಯಸ್ಥರನ್ನ ಸೇರಿಸಿ ಒಂದು ಸಭೆಯನ್ನ ತಗೊಂತಿರ್ತಾನೆ. ಇವನ್ ಏನ್ ಮಾಡ್ತಾನಂದ್ರೆ ಅವನ ಇದರಲ್ಲಿ ಸಾಮ್ರಾಜ್ಯದಲ್ಲಿ ಏನ್ 80,000 ಗ್ರಾಮಗಳಿರ್ತಾವಲ್ಲ, ಪ್ರತಿ ಗ್ರಾಮದ ಮುಖ್ಯಸ್ಥರನ್ನ ಕರೆಸಿ ಸಭೆಗಳನ್ನ ತಗೊಂತಿರ್ತಾನ. ಈ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇವನೇ ಸ್ವತಃ ಖುದ್ದಾಗಿ ರಾಜ್ಯ ಪರಿಶೀಲನೆಯನ್ನ ಮಾಡ್ತಿರ್ತಾನ. ಆಮೇಲೆ ರಸ್ತೆ ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತಿರ್ತಾನ ಕಲ್ಲಿಂದು. ಆಮೇಲೆ ವ್ಯಾಪಾರಕ್ಕೆ ತುಂಬಾ ಉತ್ತೇಜನವನ್ನ ನೀಡ್ತಿರ್ತಾನ. ಇದು ಯಾರ್ದಂದ್ರೆ ಬಿಂಬಿಸಾರ್ನ ಆಡಳಿತ ಆಗತ್ತ. ಇದಾದ ನಂತರ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂದ್ರ ಅಜಾತ ಶತ್ರು ಅಂತಂದ ಹೇಳ್ತೀವಿ. ಇವನ ನಂತರ ಬರುವಂತ ವ್ಯಕ್ತಿ ಯಾರು? ಅಜಾತ ಶತ್ರು. ಇವನು ಕ್ರಿಸ್ತಪೂರ್ವ 492ರಿಂದ 460ರವರೆಗೂ ಆಳ್ವಿಕೆಯನ್ನು ನಡೆಸ್ತಾನ. ಇವನ್ ಕಾಲದಲ್ಲೂ ಕೂಡ ಗೌತಮ ಬುದ್ಧ ಇರ್ತಾರೆ. ಯಾರು ಇರ್ತಾರೆ? ಗೌತಮ ಬುದ್ಧ ಇರ್ತಾನ. ಸೊ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಗಳು ಬರ್ತಾವ. ಇವನು ಸುಮಾರು ಎಷ್ಟು ವರ್ಷ? 32 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾನ. ಬಿಂಬಿಸಾರನ ಮಗ. ಯಾರ ಮಗ ಇವನು? ಬಿಂಬಿಸಾರನ ಮಗ. ಇವನು ಸ್ವತಃ ಅಪ್ಪನನ್ನ ಕೊಲ್ತಾನ. ಅಧಿಕಾರದ ಆಸೆಯಿಂದ ಸ್ವಂತ ಅಪ್ಪನನ್ನ ಅಂದ್ರ ಬಿಂಬಿಸಾರನ ಕೊಂದಾಕಿ ಇವನೇನಂದ್ರ ರಾಜ ಆಗ್ತಾನ. ಇದರಿಂದ ಅವನು ವೈವಾಹಿಕ ಸಂಬಂಧಗಳು, ಮಾಮಗಳು ಇರ್ತಾರಲ್ಲ, ಯಾರ್ಯಾರ ಮಾಮಗಳು ಈ ಕಡೆ ಕೋಸಲ ದೇಶದಿಂದ, ವಜ್ಜಿ ದೇಶದಿಂದ ಇವರೆಲ್ಲ ಇರ್ತಾರಲ್ಲ, ಇವರೆಲ್ಲ ಏನಂದ್ರೆ ಅವನ ಮೇಲೆ ಸಿಟ್ಟಿಗೆ ಬರ್ತಾರೆ. ಯಾರ ಮೇಲೆ? ಅಜಾತ ಶತ್ರುನ ಮೇಲೆ. ಅವೇ ನೆಕ್ಸ್ಟ್ ಅಂದ್ರೆ ಯುದ್ಧಗಳಾಗ್ತಾವ. ಸೊ ಇಲ್ಲಿ ಪಾಯಿಂಟ್ ನೋಡ್ರಿ, ಇವನ್ ಯುದ್ಧಗಳಿಗೆ ಜಾಸ್ತಿ ಒತ್ತು ಕೊಡ್ತಾನೆ. ಎಲ್ಲಾ ರೀತಿಯ ನೀತಿಗಳನ್ನ ಬಳಸ್ತಾನ ನೋಡ್ರಿ. ಸಾಮ, ಧಾಮ, ದಂಡ, ಭೇದ ಎಲ್ಲಾ ನೀತಿಗಳನ್ನ ಬಳಸಿ ಎಲ್ಲಾ ಸಾಮ್ರಾಜ್ಯಗಳನ್ನ ವಶಪಡಿಸ್ಕೊಳ್ಬೇಕಂತ ಹೇಳಿ ಇವೊಂದು ಆಶೆ ಇರುತ್ತ. ಇವನ್ ಫಸ್ಟ್ ಮಾಡೋದು ಯಾವ್ದಂತಂದ ಹೇಳಿದ್ರೆ ವೈಶಾಲಿ ಮೇಲೆ ಒಂದು ಯುದ್ಧವನ್ನ ಮಾಡ್ತಾನೆ. ಈ ವೈಶಾಲಿ ಅಥವಾ ವಜ್ಜಿ ಅಂತಂದ ಹೇಳ್ತೀವಲ್ಲ, ಈಗ ನೋಡ್ರಿ ಇಲ್ಲಿ ಪಾಯಿಂಟ್ ಇಲ್ಲಿ ಬರುತ್ತೆ ನೋಡ್ರಿ. ವೈಶಾಲಿ ಅಥವಾ ವಜ್ಜಿ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕೆ ಸ್ಟ್ರಾಂಗ್ ಆಗಿರುತ್ತೆ ಅಂತಂದ ಹೇಳಿದ್ರೆ, ಇವನು ಬುದ್ಧನ ಸಲಹೆಯನ್ನ ತಗೊಳಕ್ ಸ್ಟಾರ್ಟ್ ಮಾಡ್ತಾನ. ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಬುದ್ಧನ ಸಲಹೆಯನ್ನ ತಗೊಳಕ್ಕೆ ಯಾರನ್ನ ಕಳಿಸ್ತಾನ ಅಂತಂದ ಹೇಳಿದ್ರೆ ಸ್ವತಃ ತನ್ನ
ಇಂಪಾರ್ಟೆಂಟ್ ಒಬ್ಬ ಮಂತ್ರಿ ಬರ್ತಾನ, ಅವನನ್ನ ಕಳಿಸ್ತಾನ. ಅವನ ಹೆಸರೇನಂದ್ರೆ ವಾಸಕಾರ ಅಂತಂದೇಳಿ. ಸೊ ಇವನ ಅಜಾತ ಶತ್ರುವಿನ ಪ್ರಮುಖ ಮಂತ್ರಿ ಯಾರಂತಂದ್ರೆ ಅದರ ಪ್ರಧಾನ ಮಂತ್ರಿ ವಾಸಕಾರ ಅಂತಂದೇಳಿ. ಇವನನ್ನ ಯಾರ ಹತ್ರ ಕಳಿಸ್ತಾನ ಅಂತಂದ ಹೇಳಿದ್ರೆ ಗೌತಮ ಬುದ್ಧನ ಹತ್ರ ಕಳಿಸ್ತಾನ. ಯಾಕಂತಂದ ಹೇಳಿದ್ರ ವೈಶಾಲಿ ಜೊತೆಗೆ ಕಂಟಿನ್ಯೂಸ್ ಆಗಿ 16 ವರ್ಷಗಳವರೆಗೆ ಯುದ್ಧವನ್ನ ಮಾಡ್ತಿರ್ತಾನ. ಬಟ್ ಆದ್ರೆ ಅದು ಅಷ್ಟೊಂದು ಸ್ಟ್ರಾಂಗೆಸ್ಟ್ ಇರುತ್ತ. ವೈಶಾಲಿ ಮಗಧ ಸಾಮ್ರಾಜ್ಯ ಸೇರ್ತಿರ್ಲಿಲ್ಲ, ಅವ್ರು ಸೋಲ್ತಿರ್ಲಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತ. ಹೆಂಗೋ ಮಾಡಿ ಏನ್ ಮಾಡ್ಬೇಕಂದ್ರೆ ಇದನ್ನ ಸೋಲಿಸ್ಬೇಕು ಅಂತಂದ ಹೇಳಿ ಅವೊಂದು ಪ್ಲಾನಿಂಗ್ ಇರುತ್ತೆ. ಇದು ಯಾಕೆ ಸೋಲ್ತಿರ್ಲಿಲ್ಲ ಅಂತಂದ ಹೇಳಿದ್ರ ಅದೊಂದು ಗಣರಾಜ್ಯ ಇರುತ್ತೆ. ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಯಾ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಒಬ್ಬೊಬ್ಬ ರಾಜ ಇರ್ತಾನ. ಈ ರೀತಿಯಾಗಿ 7,700 ರಾಜರು ಇರ್ತಾರೆ. 7,707 ರಾಜರು ಒಟ್ಟಾಗಿ ಒಂದು ಸಾಮ್ರಾಜ್ಯ ಆಗಿರುತ್ತ. ಅದನ್ನ ನಾವು ವೈಶಾಲಿ ಅಥವಾ ವಜ್ಜಿ ಸಾಮ್ರಾಜ್ಯ ಅಂತ ಕರಿತೀವಿ. ಅವ್ರು ಏನ್ ಮಾಡ್ತಿದ್ರು ಅಂತಂದ ಹೇಳಿದ್ರೆ ಪ್ರತಿ ಸಾರಿ ಸಭೆಗಳನ್ನ ಸೇರ್ತಾ ಇದ್ರು. ಎಲ್ಲಾ ರಾಜರು ಒಕ್ಕಟ್ಟಾಗಿ ಯೂನಿಟಿಯಾಗಿ ಕೂಡ್ತಾ ಇದ್ರು. ಇದೇ ಅವ್ರದ್ದೇನಂತಂದ ಹೇಳಿದ್ರೆ ಒಂದು ಒಗ್ಗಟ್ಟು. ಅದನ್ನ ಒಡಿಬೇಕು ಅಂತಂದ ಹೇಳಿ ಯಾರು ಹೇಳ್ಕೊಡ್ತಾರ ಅಂದ್ರೆ ಬುದ್ಧ ಹೇಳ್ತಾನ. ಒಡಿ ಅಂತಂದ್ ಹೇಳಂಗಿಲ್ಲ, ಇದೇ ಅವ್ರದ್ದು ಒಗ್ಗಟ್ಟು, ಅದೇ ಅವ್ರ ಶಕ್ತಿ ಅಂತಂದೇಳಿ ಒಂದು ಸಜೆಷನ್ ಅನ್ನ ಕೊಡ್ತಾನ. ಅವಾಗ ಒಬ್ಬ ಯಾರಂತಂದ್ ಹೇಳಿದ್ರೆ ಪ್ರಧಾನ ಮಂತ್ರಿ ಅಥವಾ ಪ್ರಮುಖ ಮಂತ್ರಿ ವಾಸಕ್ಕಾರ ಅಂತ ಇರ್ತಾನಲ್ಲ, ಯಾರ್ದು ಅಜಾತ ಶತ್ರುವಿಂದ. ಇವನೇನ್ ಮಾಡ್ತಾನಂತಂದ್ ಹೇಳಿದ್ರೆ ಒಂದು ಕುತಂತ್ರವನ್ನ ಮಾಡ್ತಾನ. ಕುತಂತ್ರವನ್ನ ಮಾಡಿ ಅಜಾತ ಶತ್ರು ಏನಂದ್ರೆ ನನ್ನನ್ನ ಹೊರಗೆ ಹಾಕಿದಾನ. ನಾನು ಅವನಲ್ಲಿ ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡಕತ್ತಿದ್ನಿ, ಬಟ್ ಅದ್ರ ನಾನೇನು ತಪ್ಪು ಮಾಡಿಲ್ಲ, ಅವ್ನು ತಪ್ಪು ಮಾಡಿದಾನ ಅಂತಂದ್ ಹೇಳ್ಬಿಟ್ಟು ನನ್ನನ್ನ ದೇಶದಿಂದ ಹೊರಗಾಕಿ ದೇಶ ಭ್ರಷ್ಟನಂತೆ ನಟಿಸಿ ಎಲ್ಲಿ ಹೋಗ್ತಾನಂದ್ರೆ ವೈಶಾಲಿ ಸಾಮ್ರಾಜ್ಯದೊಳಗಡೆ ಹೋಗಿ ಸೇರಿ ಅಲ್ಲಿ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಸಕ್ ಟ್ರೈ ಮಾಡ್ತಾನ. 3 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಅಲ್ಲಿ ಅವ್ರವ್ರಲ್ಲೇನೆ ಭಿನ್ನಾಭಿಪ್ರಾಯಗಳನ್ನ ಹುಟ್ಟಿಸ್ತಾನ. ಅಂದ್ರೆ ಬೆಂಕಿ ಹಚ್ಚೋದು, ಕಡ್ಡಿ ಕೊಡದೇನಂತಂದ್ರೆ ಬೆಂಕಿ ಹಚ್ತಾನ, ಎಲ್ಲಾ ಕಡೆ ಬೆಂಕಿ ಹತ್ಕೊಳ್ಳುತ್ತ. ಅದಾದ ನಂತರ ಅಜಾತ ಶತ್ರು ಇದ್ದವನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಕೊನೆಯದಾಗಿ 16ನೇ ವರ್ಷ ಯುದ್ಧವನ್ನ ಮಾಡ್ತಾನ. ವೈಶಾಲಿಯನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರ್ಕೊಂತಾನ. ಈ ವೈಶಾಲಿ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಇಲ್ಲಿವರೆಗೂ ಗೊತ್ತಾಯ್ತು ನಿಮ್ಗ. ಬಟ್ ಆದ್ರೆ ಈ ವೈಶಾಲಿ ಯಾರ್ದಂತಂದ ಹೇಳಿದ್ರೆ ಅವ್ರ ಅವ್ವನ್ ತವ್ರ ಮನಿ ಅದು. ಯಾರ್ದಂತಂದ್ರೆ ಚೆಲ್ಲನ ಇರ್ತಾಳಲ್ಲ, ಈ ಚೆಲ್ಲನ ಏನಂತಂದ ಹೇಳಿದ್ರೆ ಈ ರಾಜಕುಮಾರಿ ಅವಳು, ಅಂದ್ರೆ ವೈಶಾಲಿಯ ರಾಜಕುಮಾರಿ, ಲಿಚ್ಚವಿ ವಂಶದ ರಾಜಕುಮಾರಿ ಆಕಿ. ಅವ್ರ ಅವನ್ ತವ್ರ ಮನಿ ಇದ್ರು ಕೂಡ ಅವ್ನ್ ಬಿಡಂಗಿಲ್ಲ, ಅದ್ರ ಮೇಲೆ ದಾಳಿ ಮಾಡ್ತಾನ. ಅಂತ ಕ್ರೂರಿ ಇರ್ತಾನ ಅವ್. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕೋಸಲ ದೇಶದೊಂದಿಗೆ ಯುದ್ಧ ಅಂತಂದ್ ಹೇಳ್ತೀವಿ. ಕೋಸಲದಲ್ಲಿ ಯಾರು ಇರ್ತಾರ? ಪ್ರಸೇನಜಿತ. ಅಲ್ಲಿ ಯಾರು? ಕೋಸಲ ದೇವಿ ಅಂತಂದಿರ್ತಾಳಲ್ಲ, ಕೋಸಲ ದೇವಿ ಯಾರು? ಚಲ್ಲನನ್ನ ಅಂದ್ರೆ ಬಿಂಬಿಸಾರ್ನ 2ನೇ ಹೆಂಡತಿ. ಅಂದ್ರೆ ಇವಳೇನಾಗ್ತಾಳ? ಚಿಕ್ಕಮ್ಮ ಆಗ್ತಾಳಲ್ಲ. ಇವನೇನಾಗ್ತಾನ? ಪ್ರಸೇನಜಿತ ಮಾಮ ಆಗ್ತಾನ. ಯಾರಿಗೆ? ಅಜಾತ ಶತ್ರುಗೆ. ಇಲ್ಲೇನಾಗತ್ತಂದ್ರ ಈಗ ಬಿಂಬಿಸಾರ್ನನ್ನ ಕೊಂದಿದ್ದಕ್ಕ, ಸೊ ಅಂದ್ರೆ ಬಿಂಬಿಸಾರ್ನನ್ನ ನೀನು ಯಾಕೆ ಕೊಂದಿದಿ, ಯಾಕೆ ಕೊಲೆ ಮಾಡಿ ರಾಜ ಆಗಿದೆ ಅಂತಂದ್ ಹೇಳಿ ಪ್ರಸೇನಜಿತ ಇದ್ದವ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಅಜಾತ ಶತ್ರುವಿನ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿ ಯುದ್ಧ ನಡೆಯುತ್ತ, ದೊಡ್ಡ ಯುದ್ಧ ನಡೆಯುತ್ತ ಅಜಾತ ಶತ್ರುಗೂ ಮತ್ತು ಪ್ರಸೇನಜಿತಗೂ. ಈ ಯುದ್ಧ ನಡೆದು ಆಮೇಲೆ ಅವ್ರೇ ಏನ್ ಮಾಡ್ತಾರ ಅಂತಂದ್ರೆ ಒಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಂತಾರ. ಈ ಶಾಂತಿ ಒಪ್ಪಂದವನ್ನ ಮಾಡ್ಕೊಂಡು ಪ್ರಸೇನಜಿತ ಇದ್ದವನು ತನ್ನ ಮಗಳನ್ನ ಅಜಾತ ಶತ್ರುವಿಗೆ ಮದುವೆ ಮಾಡ್ಕೊಡ್ತಾನ. ಆ ಮಗಳು ಯಾರಂತಂದ ಹೇಳಿದ್ರೆ ಅವಳ ಹೆಸರು ವಜ್ರ ಅಂತ ಕರಿತೀವಿ, ಅಥವಾ ವೈದೇಹಿ ಅಂತ ಕರಿತೀವಿ. ವಜ್ರ ಅಥವಾ ವೈದೇಹಿ ಇವೆರಡು ಒಂದೇನಾ? ವಜ್ರ ಅಥವಾ ವೈದೇಹಿ ಅಂತ ಕರಿತೀವಿ. ಪ್ರಸೇನಜಿತನ ಮಗಳು, ಇವಳನ್ನ ಮದುವೆ ಆಗ್ತಾನ. ಅದಾದ ನಂತರ ಮದುವೆ ಆದ ತಕ್ಷಣ ಈ ಕಾಶಿ ಅನ್ನೋದಿರತ್ ನೋಡ್ರಿ, ಇಲ್ಲೇ ಐತ್ ನೋಡ್ರಿ ಕಾಶಿ. ಈ ಕಾಶಿಯನ್ನ ಯಾರನ್ನ ಮಾಡ್ತಾ ಅಂತಂದ ಹೇಳಿದ್ರೆ ಪ್ರಸೇನಜಿತ ಅಜಾತ ಶತ್ರುವಿಗೆ ಬಳುವಳಿಯಾಗಿ ನೀಡ್ತಾನ. ಅಂದ್ರೆ ಆಲ್ಮೋಸ್ಟ್ ಈ ಪ್ರದೇಶಗಳೆಲ್ಲ ಏನಂತ ಅಂದ್ರೆ ಅಜಾತ ಶತ್ರುವಿಗೆ ಸೇರ್ಬಿಟ್ಟು. ನೆಕ್ಸ್ಟ್ ನೋಡ್ರಿ, ಅಜಾತ ಶತ್ರು ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಕೆಲವೊಂದು ಹೊಸ ಯುದ್ಧೋಪಕರಣಗಳನ್ನ ಯೂಸ್ ಮಾಡ್ಕೊಂತಾನ. ಒಂದ್ ಯಾವ್ದಂತಂದ ಹೇಳಿದ್ರೆ ಇವನ್ ಕ್ವಶನ್ ಗಳನ್ನ ಕೇಳಿದಾರ, ಮಹಾಶೀಲ ಕಂಟಕ ಅಂತಂದ ಹೇಳಿ, ಅಥವಾ ಮಹಾಶೀಲ ಕಂಟಕ ಅಂದ್ರೆ ಈಗ ಈ ರೀತಿಯಾಗಿರತ್ ನೋಡ್ರಿ. ಈ ತರ ಏನಂತಂದ ಹೇಳಿದ್ರೆ ಒಂದು ವ್ಯಾನ್ ಇರುತ್ತ, ಇಲ್ಲೊಂದು ಒಂಥರ ಈ ತರ ಹ್ಯಾಂಗಿಂಗ್ ಅಪ್ ಇರುತ್ತೆ, ಇದ್ರ ಮೇಲೆ ಕಲ್ಲನ್ನ ಹಾಕ್ತಾರ, ಆಮೇಲೆ ತೂರ್ ಬಿಡ್ತಾರ. ಈಗ ನೋಡ್ರಿ ಯಾವ್ದಂತಂದ ಹೇಳಿದ್ರೆ ಬಾಹುಬಲಿನ, ಹಾ ಬಾಹುಬಲಿ ಒಳಗಡೆ ಈ ತರ ಒಂದು. ಆಮೇಲೆ ನೆಕ್ಸ್ಟ್ ಅವನು ಬಲ್ಲಾಳ ದೇವ ಇರ್ತಾನಲ್ಲ, ಅವನ್ ಮುಂದೆ ಈ ರೀತಿಯಾಗಿ ರಥದ ಮುಂದೆ ಒಂದು ಚಕ್ರವನ್ನ ಕೂಡಿಸ್ತಾರಲ್ಲ, ಆ ರಥದ ಮುಂದೆ ಚಕ್ರವನ್ನ ಕೂಡ್ಸೋದು ರಥ ಮೂಸಾಲ ಅಂತಂದೇಳಿ. ಆಮೇಲೆ ಈ ರೀತಿಯಾಗಿ ಬಾಹುಬಲಿ ಹತ್ರ ಇರುತ್ತಲ್ಲ, ಪ್ರಭಾಸ್ ಹತ್ರ, ಅದನ್ನ ನಾವು ಮಹಾಶೀಲ ಕಂಟಕ ಅಂತಂದ ಹೇಳ್ತೀವಿ. ದೊಡ್ಡ ಕಲ್ಲುಗಳನ್ನ ಎಸೆಯುವ ಯಂತ್ರ, ಆಮೇಲೆ ಹರಿತವಾದ ಅಲಗುಗಳನ್ನ ಹೊಂದಿರುವ ಯುದ್ಧ ರಥ ಅಂತಂದೇಳಿ. ಇವನ್ ಎರಡೂನು ಕಂಡು ಹಿಡ್ದವ ಯಾರಂತಂದ ಹೇಳಿದ್ರ ಅಜಾತ ಶತ್ರು. ಅವುಗಳನ್ನ ಮೂವಿ ಒಳಗೆ ಯೂಸ್ ಮಾಡ್ಕೊಂಡಾರ ನೋಡ್ರಿ. ಹೆಂಗ ಇವನ್ ಎರಡು ಕೇಳ್ಬಹುದು, ಮಹಾಶೀಲ ಕಂಟಕ ಮತ್ತು ರಥ ಮೂಸಲ ಅಂತಂದೇಳಿ ಅಜಾತ ಶತ್ರು.
ಅದಾದ ನಂತರ ಇವನ್ನೆಲ್ಲ ಆದ ನಂತರ ನೆಕ್ಸ್ಟ್ ಬರುವಂತಹ ಪರ್ಸನ್ ಯಾರಂತಂದ ಹೇಳಿದ್ರೆ ಉದಯನ್ ಅಂತಂದ ಹೇಳ್ತೀವಿ. ಉದಯನ್ ಇವನ್ ಯಾರಂತಂದ ಹೇಳಿದ್ರೆ ಅಜಾತ ಶತ್ರುವಿನ ಮಗ. ನೋಡ್ರಿ ಇವನ್ ಏನ್ ಮಾಡ್ತಾನ ಅಂದ್ರೆ ಕ್ರಿಸ್ತ ಪೂರ್ವ 460ರಿಂದ 444ರವರೆಗೂ ಇವನು ಆಳ್ವಿಕೆ ನಡೆಸ್ತಾನ. ಮೇನ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಇಲ್ಲಿವರೆಗೂ ರಾಜಗೃಹ ಏನಿರುತ್ತ ಇವ್ರದ್ದು ರಾಜಧಾನಿ ಇರುತ್ತೆ. ಯಾರ್ದು? ಮಗಧ ಸಾಮ್ರಾಜ್ಯ, ಅದರಲ್ಲಿ ಹರ್ಯಾಂಕ ರಾಜವಂಶದ್ದು. ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಒಂದು ನಗರವನ್ನ ಕಟ್ತಾನ. ಅದ್ರ ಹೆಸರೇನಂದ್ರ ಪಾಟಲಿಪುತ್ರ ಅಂತಂದೇಳಿ. ಯಾವ ನಗರವನ್ನ ಕಟ್ತಾನ? ಪಾಟಲಿಪುತ್ರ ಅನ್ನೋ ಒಂದು ನಗರವನ್ನ ಕಟ್ತಾನ. ಅದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂತಾನ. ಆ ಪಾಟಲಿಪುತ್ರ ನಗರದಲ್ಲಿ ಮತ್ತೊಂದು ಒಂದು ಬಲಿಷ್ಠವಾದ ಕೋಟೆಯನ್ನ ನಿರ್ಮಾಣ ಮಾಡ್ತಾನ. ಆ ಪರ್ಸನ್ ಯಾರಂತಂದ ಹೇಳಿದ್ರ ಯಾರು? ಉದಯನ್ ಅಂತಂದ ಹೇಳ್ತೀವಿ. ಯಾಕೆ ಇಂಪಾರ್ಟೆಂಟ್ ಇದನ್ನ ನಾವು ಜಲದುರ್ಗ ಅಥವಾ ವಾಟರ್ ಫೋರ್ಟ್ ಅಂತಂದ್ ಕರಿತೀವಿ. ರೀಸನ್ ಯಾಕಂತಂದ ಹೇಳಿದ್ರೆ ಈಗ ಪಾಟಲಿಪುತ್ರ ನಗರ ಇದು. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಪಾಟಲಿಪುತ್ರ ನಗರ ಈ ಕಡೆ ಬರುತ್ತೆ, ಇಲ್ಲಿ ಪಾಟಲಿಪುತ್ರ. ಇದು ಪಾಟಲಿಪುತ್ರ ನಗರ ಅಂತಂದ ಹೇಳಿದ್ರೆ ಅದ್ರ ಸುತ್ತಲೂ ಎಲ್ಲಾ ಕಡೆಗೆ ಏನಂತಂದ ಹೇಳಿದ್ರೆ ನದಿಗಳಿದ್ವು. ಸುತ್ತಲೂ ಏನಂತಂದ ಹೇಳಿದ್ರೆ ನದಿಗಳಿದ್ವು. ಯಾವ್ದಾದ್ರು ಶತ್ರುಗಳು ಅವ್ರ ಮೇಲೆ ದಾಳಿ ಮಾಡಕ್ ಬರ್ಬೇಕಂತಂದ ಹೇಳಿದ್ರೆ ಆ ಜಲಮಾರ್ಗವನ್ನ ದಾಟೇ ಬರ್ಬೇಕು. ಇವನ್ ವ್ಯಾಪಾರ ಆಗ್ಲಿ ಸಂಚಾರ ಮಾಡ್ಬೇಕಂದ್ರೂ ಕೂಡ ಆ ಜಲಮಾರ್ಗಗಳನ್ನ ದಾಟಿ ಬರಬೇಕು. ಅಂದ್ರೆ ಕಂಪ್ಲೀಟ್ ಸೆಕ್ಯೂರಿಟಿ, ನೈಸರ್ಗಿಕ ತಡೆಗೋಡೆಗಳಂತೆ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅದ್ರ ವರ್ಕ್ ಆಗ್ತಾ ಇತ್ತು. ಆ ರೀಸನ್ಗೋಸ್ಕರ ಪಾಟಲಿಪುತ್ರದಲ್ಲಿ ಅಂದ್ರೆ ಆಳ್ವಿಕೆ ನಡೆಸುವಂತಹ ಎಲ್ಲಾ ಸಾಮ್ರಾಜ್ಯಗಳು ದೀರ್ಘ ಕಾಲಾವಧಿವರೆಗೆ ಸಾಮ್ರಾಜ್ಯವನ್ನ ನಡೆಸಿದಾವೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಸೋಲಂಗಿಲ್ಲ. ಅದ್ರ ಸುತ್ತಮುತ್ತ ನದಿಗಳಿದಾವ, ಸುತ್ತಮುತ್ತ ಗುಡ್ಡಗಾಡುಗಳಿದಾವ, ನೈಸರ್ಗಿಕ ತಡೆಗೋಡೆಗಳಿದಾವ. ಹೆಂಗಂತಂದ್ರೆ ಅಲ್ಲಿ ಈ ಕಡೆ ಸೈನ್ಯ ಒಂದಿತ್ತು ಅಂತಂದ್ರೆ ಇನ್ನೊಂದು ಅವ್ರ ಜೊತೆ ಪರಿಸರ ಎನ್ವಿರಾನ್ಮೆಂಟ್ ಕೂಡ ವರ್ಕ್ ಆಗ್ತಾ ಇತ್ತು. ಯಾರು ದಾಳಿ ಮಾಡಕ್ ಬರ್ತಿರ್ಲಿಲ್ಲ ಅವ್ರ ಮೇಲೆ. ಆಮೇಲೆ ಆ ಪ್ರದೇಶದಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಗಳು ಬೀಳ್ತಾ ಇತ್ತು. ಅದಕ್ಕೋಸ್ಕರ ಕೃತಕ ನೀರಾವರಿ ಬೇಕಾಗಿರ್ಲಿಲ್ಲ. ಇನ್ನೊಂದೇನಂತಂದ ಹೇಳಿದ್ರೆ ಗಂಗಾ ನದಿಯಿಂದ ಬಂದಂತಹ ಅಲ್ಲುವಿಯಲ್ ಸಾಯಿಲ್ ಅಂತಂದ ಹೇಳ್ತೀವಿ. ಮೆಕ್ಕಲು ಮಣ್ಣು ಏನಂದ್ರೆ ಅಲ್ಲಿ ಜಾಸ್ತಿ ಇತ್ತು. ಈ ಪ್ರದೇಶಗಳಲ್ಲೆಲ್ಲ ಮಕ್ಕಲು ಮಣ್ಣು ಜಾಸ್ತಿ ಇತ್ತು. ಅದಕ್ಕೋಸ್ಕರ ಅಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳೆಯುತ್ತೆ. ಜನಸಂಖ್ಯೆ ಏನಂದ್ರೆ ಜಾಸ್ತಿ ಐತೆ ಯಾಕಂತಂದ ಹೇಳಿದ್ರೆ ಅಲ್ಲಿ ಮೆಕ್ಕಲು ಮಣ್ಣು ಐತೆ. ಆಮೇಲೆ ಅಗ್ರಿಕಲ್ಚರ್ ಚೆನ್ನಾಗೈತೆ, ಫುಡ್ ಜಾಸ್ತಿ ಬೆಳೆಯುತ್ತೆ. ಅದಕ್ಕೋಸ್ಕರ ಜನಸಂಖ್ಯೆ ಜಾಸ್ತಿ ಐತೆ. ನಿಮಗೆ ಸೆಂಟೆನ್ಸ್ ಗಳನ್ನ ಕೊಡ್ತಾರ. ಕೃಷಿ ಉತ್ಪಾದನೆ, ಅದ್ರ ಜೊತೆಗೆ ಆದಾಯ ಜಾಸ್ತಿ ಆಗತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗತ್ತೆ ಅಂತಂದ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕಬ್ಬಿಣದ ಅದಿರುಗಳು. ಇಲ್ಲೇ ಲಾಸ್ಟ್ ಏನಂತಂದ್ರೆ ಮಗಧ ಸಾಮ್ರಾಜ್ಯ ಈ ಕಡೆ ಪ್ರದೇಶಗಳಲ್ಲಿ ಅವ್ರಿಗೆ ಎರಡು ಯಾವ ಅಂತಂದ್ರೆ ಸಿಂಗಭೂಮ್ ಆಮೇಲೆ ಮಯೂರ್ಭಂಜ್ ಅಂತಂದೇಳಿ. ಸಿಂಗಭೂಮ್ ಮತ್ತು ಮಯೂರ್ಭಂಜ್ ಅಂತಂದೇಳಿ. ಸಿಂಗಭೂಮ್ ಎಲ್ಲಿರೋದು? ಜಾರ್ಖಂಡ್ ಅಲ್ಲಿ ಇರುವಂತಹ ಕಬ್ಬಿಣದ ಅದಿರು. ಯಾವಾಗಿಂದ ಇದ್ರ ಮಗಧ ಸಾಮ್ರಾಜ್ಯದಿಂದ ಹಿಡ್ಕೊಂಡು ಇವಾಗೂ ಕೂಡ ನಾವು ಅಲ್ಲಿ ಕಬ್ಬಿಣದ ಅದಿರುಗಳನ್ನ ತೆಗಿತೀವಿ. ಇವಾಗೂ ಕೂಡ ಅಲ್ಲಿಂದ ಕಬ್ಬಿಣವನ್ನ ಯೂಸ್ ಮಾಡ್ಕೊಂತಿದೀವಿ. ಅಷ್ಟೊಂದು ಕಬ್ಬಿಣ ಐತೆ ಅಲ್ಲಿ. ಇವನ್ ಮಯೂರ್ಭಂಜ್ ಅದು ಕೂಡ ಮಗಧ ಸಾಮ್ರಾಜ್ಯದಿಂದ ತಕೊಂಡ್ ಬರ್ತಿದಾರೆ. ಅವುಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ರು? ಇಲ್ಲಿರುವಂತಹ ಕಬ್ಬಿಣವನ್ನ ಯೂಸ್ ಮಾಡ್ಕೊಂಡವರು ಕತ್ತಿಗಳನ್ನ, ಆಯುಧಗಳನ್ನ, ಕೃಷಿ ಉಪಕರಣಗಳನ್ನ, ಅವಂದ್ರ ಬಲಿಷ್ಠ ಸೇನೆಯನ್ನ ನಿರ್ಮಾಣ ಮಾಡೋಕೆ ಯೂಸ್ ಮಾಡ್ಕೊಂತಿದ್ರು. ಆಮೇಲೆ ಇನ್ನೊಂದು, ಈ ಪ್ರದೇಶದಲ್ಲಿ ಅತಿ ದಟ್ಟವಾದ ಕಾಡಿರೋದ್ರಿಂದ ಆನೆಗಳನ್ನ ಜಾಸ್ತಿ ಯೂಸ್ ಮಾಡ್ಕೊಂತಿದ್ರು. ನೋಡ್ರಿ, ಉತ್ತರ ಪ್ರದೇಶ ಆಮೇಲೆ ಬಿಹಾರದಲ್ಲಿ ಕಾಡಿರೋದ್ರಿಂದ ಅಲ್ಲಿ ಇರುವಂತಹ ಆನೆಗಳನ್ನ ಯೂಸ್ ಮಾಡ್ಕೊಂಡು ಇವರು ಒಂದು ಬಲಿಷ್ಠ ಸೈನ್ಯವನ್ನ ರೆಡಿ ಮಾಡ್ಕೊಂಡಿದ್ರು. ಅದೇ ಹೇಳ್ತೀವಿ, ಅದು ಕಂಟಿನ್ಯೂಷನ್ ಆಗತ್ತೆ. ನೆಕ್ಸ್ಟ್ ಅಲೆಕ್ಸಾಂಡರ್ ಬರ್ತಾನಲ್ಲ, ಈ ಅಲೆಕ್ಸಾಂಡರ್ ಬಂದು ಈ ಆನೆ ಸೈನ್ಯವನ್ನ, ಬಲಿಷ್ಠ ಸೈನ್ಯವನ್ನ, ಅಂದ್ರೆ ನಂದ ಸಾಮ್ರಾಜ್ಯದ ಸೈನ್ಯವನ್ನ ನೋಡಿ ಅವ್ನು ರಿಟರ್ನ್ ಹೋಗ್ಬಿಡ್ತಾನ. ಇವ್ರ ಜೊತೆ ಯಾರು ಓಡಾಡೋದಪ್ಪ, ಆನೆಗಳು ಸೊಂಡಿಲೆ ಬಡ್ದೋಗದವ ನಮ್ಮನ್ನ ಅಂತಂದೇಳಿ. ಅಷ್ಟೊಂದು ದೊಡ್ಡ ಮಹಾ ಸೈನ್ಯ ಇರುತ್ತೆ ಅವ್ರದ್ದು. ಇದೇನಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಸ್ ಗಳು ಯಾರ ಬಗ್ಗೆ? ಹರ್ಯಾಂಕ ಡೈನಸ್ಟಿ ಬಗ್ಗೆ. ನೋಡ್ರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್, ಬುದ್ಧ ಕೌನ್ಸಿಲ್ ಅಂತಂದ ಹೇಳಿ ಬರುತ್ತೆ, ಬುದ್ಧ ಸಮ್ಮೇಳನ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ನೋಡ್ರಿ, ಗೌತಮ ಬುದ್ಧರ ಪರಿನಿರ್ವಾಣ ಆಗತ್ತಂದ್ರ ಮರಣವಾಗತ್ತ. ಪರಿನಿರ್ವಾಣ ಆದ ನಂತರ ಅವರ ಬೋಧನೆಗಳನ್ನ ಸಂರಕ್ಷಣೆ ಮಾಡೋಕೆ, ಆಮೇಲೆ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಕ ಕ್ರಿಸ್ತ ಪೂರ್ವ 400 ನೆನ್ಪಿಟ್ಕೊಳ್ರಿ, ಕ್ರಿಸ್ತ ಪೂರ್ವ 483ರೊಳಗಡೆ ಒಂದು ಮೊದಲ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಯಾವ್ದು ನಡೆಯುತ್ತೆ? ಮೊದಲ ಬೌದ್ಧ ಸಮ್ಮೇಳನ. ಇದನ್ನ ಯಾರು ನಡೆಸ್ಕೊಡ್ತಾರ ಅಂತಂದ ಹೇಳಿದ್ರ ಅಜಾತ ಶತ್ರು ನಡೆಸ್ಕೊಡ್ತಾನ. ಯಾರು ನಡೆಸ್ಕೊಡ್ತಾರ? ಅಜಾತ ಶತ್ರು ನಡೆಸ್ಕೊಡ್ತಾನ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ ಹೇಳಿದ್ರ ಇಲ್ಲಿ ಯಾವ ಪ್ರದೇಶದಲ್ಲಿ ಅಂತ ಕೇಳಿದ್ರ ರಾಜಗೃಹದಲ್ಲಿ. ಅಂದ್ರ ಅಜಾತ ಶತ್ರು ಬಿಂಬಿಸಾರನ ರಾಜಧಾನಿ ಯಾವುದು? ರಾಜಗೃಹ. ತುಂಬಾ ಇಂಪಾರ್ಟೆಂಟ್ ಇದು. ಸುತ್ತಲೂ ಕೋಟೆಗಳಿಂದ, ಸುತ್ತಲೂ ಯಾವುದ್ರಿಂದ? ಗುಡ್ಡಗಳಿಂದ, ಸುತ್ತಲೂ ಪರ್ವತಗಳಿಂದ ನಿರ್ಮಿತವಾದಂತಹ ಒಂದು ಪ್ರದೇಶ ರಾಜಗೃಹ. ಅಲ್ಲಿ ಏನ್ ಮಾಡ್ತಾರ ಅಂದ್ರ 1ನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾರ. ಅದಾದ ನಂತರ ಇದ್ರದ್ದು ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ ಹೇಳಿದ್ರ ಮಹಾಕಶ್ಯಪ ಅಂತಂದ ಹೇಳಿ. ಇದ್ರದ್ದು ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರ ಮಹಾಕಶ್ಯಪ ಒಬ್ಬರನ್ನವರು
ಇದರದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರ. ಇದಾದ ನಂತರ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ಆಲ್ಮೋಸ್ಟ್ 500 ಜನ ಬೌದ್ಧ ಭಿಕ್ಷುಗಳು ಅಟೆಂಡ್ ಆಗ್ತಾರ. ಆಮೇಲೆ ಈ ಬೌದ್ಧ ಸಮ್ಮೇಳನದೊಳಗಡೆ ಬುದ್ಧನ ಅತಿ ಹತ್ತಿರದ ಶಿಷ್ಯರಾದಂತಹ ಆನಂದ, ಆಮೇಲೆ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಅತ್ಯಂತ ಹಿರಿಯ ಭಿಕ್ಷು, ಆಮೇಲೆ ಅಂದ್ರೆ ವಯಸ್ಸಲ್ಲಿ ತುಂಬಾ ಹಿರಿಯ ವ್ಯಕ್ತಿ ಅಂತಂದ್ ಹೇಳಿದ್ರೆ ಉಪಾಲಿ ಅಂತಂದ್ ಹೇಳ್ತೀವಿ. ಇವ್ರಿಬ್ರು ಜನ ಏನಂದ್ರೆ ಈ ಬೌದ್ಧ ಸಮ್ಮೇಳನವನ್ನ ಅಟೆಂಡ್ ಆಗಿರ್ತಾರ. ಈ ಬೌದ್ಧ ಸಮ್ಮೇಳನವನ್ನ ಯಾಕೆ ಮಾಡ್ತಾರ ಅಂತಂದ್ ಹೇಳಿದ್ರ ಬುದ್ಧನ ಉಪದೇಶಗಳನ್ನ ಏನ್ ಮಾಡ್ಬೇಕಂದ್ರೆ ಲಿಖಿತ ರೂಪದಲ್ಲಿ ಬರೆದಿಡ್ಬೇಕಂತಂದ್ ಹೇಳಿ ಟ್ರೈ ಮಾಡ್ತಾರ. ಇದ್ರಲ್ಲಿ ಈ ಪರ್ಸನ್ ಯಾರಂತಂದ್ ಹೇಳಿದ್ರೆ ಈಗ ನೋಡ್ರಿ ಆನಂದ ಅಂತಂದ್ ಹೇಳ್ತಾನಲ್ಲ, ಇವನು ಆನಂದ ಇದ್ದವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಬುದ್ಧನ ಧರ್ಮೋಪದೇಶಗಳನ್ನ ನೆನಪಿಸ್ಕೊಂಡು, ಅಂದ್ರೆ ಅವನ್ ಆಲ್ರೆಡಿ ಏನಂದ್ರ ಬುದ್ಧನ ಹತ್ರ ಇರೋದ್ರಿಂದ ಬುದ್ಧನ ಉಪದೇಶಗಳನ್ನೆಲ್ಲ ಕೇಳ್ಕೊಂಡಿರ್ತಾನ. ಆ ಎಲ್ಲಾ ಉಪದೇಶಗಳನ್ನ ಸೇರಿಸ್ಕೊಂಡು ಒಂದು ಪೀಠಕವನ್ನ ರಚನೆ ಮಾಡ್ತಾನ. ಅದನ್ನ ನಾವು ಸುತ್ತ ಪೀಠಕ ಅಂತ ಕರಿತೀವಿ. ಯಾವುದು? ಸುತ್ತ ಪೀಠಕ. ಅಂದ್ರೆ ನೆನ್ಪಿಟ್ಕೊಳ್ರಿ, 1ನೇ ಬೌದ್ಧ ಸಮ್ಮೇಳನದಲ್ಲಿ ಸುತ್ತ ಪೀಠಕ ರಚನೆ ಆಗತ್ತಾ. ಅದನ್ನ ರಚನೆ ಮಾಡಿದವ್ರು ಯಾರಂದ್ರೆ ಆನಂದ ಅನ್ನೋನು. ಇವನು ಬುದ್ಧನ ಅತ್ಯಂತ ಹತ್ತಿರದ ಶಿಷ್ಯ ಅಂತ ಕರಿತೀವಿ. ಆಮೇಲೆ ಇನ್ನೊಬ್ನ ಯಾರಂತಂದ್ ಹೇಳಿದ್ರೆ ಉಪಾಲಿ ಅಂತಂದ್ ಹೇಳಿ ಬರ್ತಾನಲ್ಲ, ಈ ಉಪಾಲಿ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಬೌದ್ಧ ಸಂಘದ ಶಿಸ್ತು ಮತ್ತು ನಿಯಮಗಳನ್ನ, ಈಗ ಬೌದ್ಧ ಸನ್ಯಾಸಿಗಳೆಲ್ಲ ಇರ್ತಾರಲ್ಲ, ಅವ್ರು ಯಾವ ರೀತಿಯಾಗಿ ಶಿಸ್ತಿನಿಂದ ಆಮೇಲೆ ಯಾವ ರೀತಿಯಾಗಿ ನಿಯಮಗಳನ್ನ ಪಾಲಿಸ್ಬೇಕು ಅಂತಂದ್ ಹೇಳಿ ಕೆಲವೊಂದು ನಿಯಮಗಳನ್ನ ಬರೆದಿಡ್ತಾನ. ಅದನ್ನ ನಾವು ವಿನಯ ಪೀಠಕ ಅಂತ ಕರಿತೀವಿ. ಯಾವುದು? ವಿನಯ ಪೀಠಕ. ನೋಡ್ರಿ, ಇಲ್ಲಿ 2 ಪೀಠಕಗಳ ರಚನೆ ಆಗ್ತಾವ 1ನೇ ಬೌದ್ಧ ಸಮ್ಮೇಳನದಲ್ಲಿ, ಸುತ್ತ ಪೀಠಕ ಮತ್ತು ವಿನಯ ಪೀಠಕ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರು? 4ನೇ ಬೌದ್ಧ ಸಮ್ಮೇಳನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈಗ ಆನೆಗಳ ಬಳಕೆ ಅಂತಂದ್ ಬಂತಲ್ಲ, ಅತಿ ಹೆಚ್ಚು ಆನೆಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಆನೆಗಳು ನಮ್ ಕರ್ನಾಟಕದಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಅತಿ ಹೆಚ್ಚು ಆನೆಗಳು ನಮ್ ಕರ್ನಾಟಕದಲ್ಲಿ. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ ಇಂಪಾರ್ಟೆಂಟ್, ಆನೆಗಳು ಮತ್ತು ಅವುಗಳ ಆವಾಸ ಸ್ಥಾನಗಳಾಗಿರ್ಬೋದು, ಕಾರಿಡಾರ್ ಅಂತಂದ್ ಹೇಳ್ತೀವಿ. ಅವು ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಿರ್ತಾವಲ್ಲ ಅದೇ ರೀತಿಯಾಗಿ ರಿಟರ್ನ್ ಬರ್ತಿರ್ತಾವ. ಆ ಒಂದೇ ಏನಂದ್ರೆ ದಾರಿಯನ್ನ ಯೂಸ್ ಮಾಡ್ಕೊಂತಾವ. ಅದನ್ನ ಕಾರಿಡಾರ್ಸ್ ಗಳಂತಂದ್ ಹೇಳಿ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆನೆಗಳನ್ನ ರಕ್ಷಣೆ ಮಾಡೋಕೆ ಪ್ರೊಜೆಕ್ಟ್ ಎಲಿಫೆಂಟ್ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಏನ್ ಸ್ಟಾರ್ಟ್ ಮಾಡ್ತಾರೆ? ಪ್ರೊಜೆಕ್ಟ್ ಎಲಿಫೆಂಟ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಪ್ರೊಜೆಕ್ಟ್ ಎಲಿಫೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರ? 1992ರಲ್ಲಿ ನಮ್ಮ ಭಾರತ ಸರ್ಕಾರ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟ್ ಪ್ರೊಜೆಕ್ಟ್ ಎಲಿಫೆಂಟ್ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಭಾರತ ಸರ್ಕಾರ, ನಮ್ಮ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡುತ್ತ ಅಕ್ಟೋಬರ್ 22ನೇ ತಾರೀಕು, ಅಕ್ಟೋಬರ್ 22, 2010ರಲ್ಲಿ, ಅಕ್ಟೋಬರ್ 22, 2010 ಒಳಗಡೆ ಈ ಏಷ್ಯನ್ ಆನೆಯನ್ನ, ನಮ್ಮ ದೇಶದಲ್ಲಿರುವಂತಹ ಆನೆಯನ್ನ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಅಂತಂದ್ ಹೇಳಿ, ಏನಂತಂದ್ ಹೇಳಿ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಅಂತಂದ್ ಹೇಳಿ ಘೋಷಣೆ ಮಾಡುತ್ತೆ. ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಅಂತಂದ್ ಹೇಳಿ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಸೈಡಿಗೆ ನೆನ್ಪಿಟ್ಕೋಬೇಕು. ಎಸ್, ಇದಾದ ನಂತರ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ, ಇವೆಲ್ಲ ಹರ್ಯಾಂಕ ಡೈನಸ್ಟಿ ಆಯ್ತು. ಈ ಹರ್ಯಾಂಕ ಡೈನಸ್ಟಿಯ ಕೊನೆಯ ದೊರೆಯನ್ನ ಸೋಲಿಸ್ಬಿಟ್ಟು ಶಿಶುನಾಗ ವಂಶ ಸ್ಟಾರ್ಟ್ ಆಗತ್ತ. ಸೊ ಈ ಟೈಮ್ ಒಳಗಡೆ ಏನಾಗತ್ತಂದ್ರ ಹರ್ಯಾಂಕ ಡೈನಸ್ಟಿಯ ಕೊನೆಯ ದೊರೆಯಾದಂತಹ ನಾಗ ದಶಕ ಅಂತಂದ್ ಹೇಳಿ ಬರ್ತಾನೆ. ಇವನು ಅಷ್ಟೊಂದು ಕರೆಕ್ಟ್ ಆಗಿರುವಂತಹ ಪಾಪ್ಯುಲರ್ ಆಗಿರುವಂತಹ ರಾಜ ಆಗಿರಂಗಿಲ್ಲ. ಇವನು ಅಷ್ಟೊಂದು ದೇಶದ ಬಗ್ಗೆ ಆಗಿರ್ಲಿ ಅಥವಾ ಪ್ರಜೆಗಳ ಬಗ್ಗೆ ಆಗ್ಲಿ ಟೆನ್ಷನ್ ತಗೋತಿರ್ಲಿಲ್ಲ. ಸೊ ಐಷಾರಾಮಿ ಜೀವನವನ್ನ ನಡೆಸ್ತಿರ್ತಾನ. ಆ ಟೈಮ್ ಒಳಗಡೆ ಮಗಧ ಸಾಮ್ರಾಜ್ಯದ ಜನರು ಎಲ್ರು ಸೇರಿ ಏನ್ ಮಾಡ್ತಾರ ಅಂದ್ರೆ ಶಿಶುನಾಗನನ್ನ ಲೀಡರ್ ನನ್ನಾಗಿ ಮಾಡ್ತಾನೆ. ಯಾಕಂತಂದ್ ಹೇಳಿದ್ರೆ ಶಿಶುನಾಗ ಮೊದಲು ಕಾಶಿಯ ವೈಸ್ರಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ಹೆಂಗ ಅಜಾತ ಶತ್ರು ಅಂಗದ ವೈಸ್ರಾಯ್ ಗವರ್ನರ್ ಕೆಲಸ ಮಾಡ್ತಿರ್ತಾನಲ್ಲ, ಹಂಗ ಶಿಶುನಾಗ ಕಾಶಿ ಅಂತಂದ್ ಹೇಳಿ, ಕಾಶಿಯ ಅಂದ್ರ ವಾರಣಾಸಿ ಅಂತಂದ್ ಹೇಳ್ತೀವಲ್ಲ, ಅದ್ರದ್ದು ಗವರ್ನರ್ ಕೆಲಸ ಮಾಡ್ತಿರ್ತಾನ. ಎಲ್ಲಾ ಮಗಧ ಸಾಮ್ರಾಜ್ಯದ ಜನರು ಇವನನ್ನ ರಾಜನನ್ನಾಗಿ ಮಾಡ್ತಾರ. ಇವನು 413ರಿಂದ ಕ್ರಿಸ್ತಪೂರ್ವ 413ರಿಂದ ಕ್ರಿಸ್ತಪೂರ್ವ 345ರವರೆಗೂ ಆಳ್ವಿಕೆಯನ್ನ ನಡೆಸ್ತಾನ. ಆಮೇಲೆ ಇವಂದು ಕೂಡ ಏನಂತಂದ್ ಹೇಳಿದ್ರೆ ಮೊದಲಿಂದ ರಾಜಧಾನಿ ರಾಜಗೃಹ ಆಗಿರುತ್ತ, ಅದ ಗಿರಿವ್ರಜ ಅಂತಂದ್ ಹೇಳಿ. ನಂತರ ಏನ್ ಮಾಡ್ತಂದ್ರ ಅದನ್ನ ವೈಶಾಲಿಗೆ ಚೇಂಜ್ ಮಾಡ್ತಾನ. ಯಾಕಂತಂದ್ ಹೇಳಿದ್ರೆ ಆಲ್ರೆಡಿ ವೈಶಾಲಿಯನ್ನ ವಶಪಡಿಸ್ಕೊಂಡಿರ್ತಾರಲ್ಲ, ಯಾರು ವಶಪಡಿಸ್ಕೊಂಡಿರ್ತಾರ? ಅಜಾತ ಶತ್ರು. ಆಲ್ಮೋಸ್ಟ್ ಇದೆಲ್ಲ ಒಂದೇ ಆಗಿರತ್ತ. ಈ ವೈಶಾಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂತಾನ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಆವಂತಿ, ನೋಡ್ರಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಐತಿ ನೋಡ್ರಿ ಆವಂತಿ. ಈ ಸಾಮ್ರಾಜ್ಯವನ್ನು ಕೂಡ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳಕ್ಕೆ ಇವನ್ ಟ್ರೈ ಮಾಡ್ತಾನ, ಯುದ್ಧವನ್ನ ಮಾಡಿ ಆವಂತಿ ಸಾಮ್ರಾಜ್ಯವನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂತಾನ. ಮೇನ್ ಇಂಪಾರ್ಟೆಂಟ್ ಈ ವೈಶಾಲಿ ಅನ್ನೋದ್ ನೆನ್ಪಿಟ್ಕೊಡ್ರಿ, ಯಾಕನ್ನೋದನ್ನ ಹೇಳ್ತೀನಿ ನೋಡ್ರಿ. ಆವಂತಿ ಕೂಡ ಏನಾಗತ್ತಂದ್ರ ಒಂದು 100 ವರ್ಷದ ವೈರತ್ವವನ್ನ ಬಿಟ್ಟು, ಅಂದ್ರೆ ಅವಂತಿ ಕೂಡ ಏನಾಗತ್ತೆ ಎಲ್ಲಿ ಸೇರತ್ತ?
ಮಗಧ ಸಾಮ್ರಾಜ್ಯಕ್ಕೆ ಸೇರತ್ತ. ಇದಾದ ನಂತರ ನೆಕ್ಸ್ಟ್ ಬರುವಂತಹ ಪರ್ಸನ್ ಯಾರಂತಂದ ಹೇಳಿದ್ರೆ ಕಾಲಾಶೋಕ ಅಂತಂದ್ ಹೇಳ್ತೀವಿ. ಅವನ ಮೊದಲನೇದ ಹೆಸರು ಕಾಕವರ್ಣ ಅಂತಂದ್ ಹೇಳ್ತೀವಿ. ಸೊ ಶಿಶುನಾಗನ ಮಗನಾದಂತಹ ಕಾಲಾಶೋಕ ಅಥವಾ ಅವನ ಇನ್ನೊಂದು ಹೆಸರು ಕಾಕವರ್ಣ ಅಂತಂದ್ ಹೇಳ್ತೀವಿ. ಇವನು ಇಂಪಾರ್ಟೆಂಟ್ ಆಗ್ತಾನೆ. ಇವನು ತನ್ನ ರಾಜಧಾನಿಯನ್ನ ನೆನ್ಪಿಟ್ಟುಕೊಳ್ರಿ, ತನ್ನ ರಾಜಧಾನಿಯನ್ನ ಮತ್ತೆ ವೈಶಾಲಿಯಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾನ? ಯಾಕಂತಂದ ಹೇಳಿದ್ರೆ ಅವರಪ್ಪ ವೈಶಾಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾನ ತನ್ನ ರಾಜಧಾನಿ. ಈ ವೈಶಾಲಿಯನ್ನ ಮತ್ತೆ ಪಾಟಲಿಪುತ್ರ ನಗರಕ್ಕೆ ಟ್ರಾನ್ಸ್ಫರ್ ಮಾಡ್ತಾನ. ಇದು ಯಾವಾಗ ಇದು ಆಗಿರತ್ತ? ರಾಜಧಾನಿ ಉದಯನ್ ಟೈಮ್ ಒಳಗಡೆ. ಉದಯನ್ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಪಾಟಲಿಪುತ್ರವನ್ನ ನಗರವನ್ನಾಗಿ ಮಾಡ್ಕೊಂಡು ರಾಜಧಾನಿ ಮಾಡ್ಕೊಂಡಿರ್ತಾನ. ಅದಾದ ನಂತರ ನೆಕ್ಸ್ಟ್ ಹರ್ಯಂಕ ರಾಜರೆಲ್ಲರೂ ಯಾವುದು ಪಾಟಲಿಪುತ್ರ ನಗರವನ್ನ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರ. ಬಟ್ ಆದ್ರ ಇವ್ನ್ ನೋಡ್ರಿ, ಯಾರು? ಶಿಶುನಾಗ ವೈಶಾಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂತಾನ. ಈ ವೈಶಾಲಿ ಯಾಕಂಪ ಅಂತಂದ ಹೇಳಿದ್ರ ಎರಡನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಈ ಕಾಲಾಶೋಕ ಏನ್ ಮಾಡ್ತಾ ಅಂದ್ರ ಎರಡನೇ ಬೌದ್ಧ ಸಮ್ಮೇಳನವನ್ನ ವೈಶಾಲಿಯಲ್ಲಿ ನಡೆಸ್ಕೊಡ್ತಾನ. ನೋಡ್ರಿ, ಇದು ಯಾವಾಗ ನಡೆಯುತ್ತೆ? ಕ್ರಿಸ್ತ ಪೂರ್ವ. ಯಾವಾಗ ಅಂತಂದ ಹೇಳಿದ್ರೆ ಕ್ರಿಸ್ತ ಪೂರ್ವ 383 ಅಥವಾ 386 ಅಂತಂದ ಹೇಳ್ತೀವಿ. ಈ ಎರಡು ಡೇಟ್ ಅಲ್ಲಿ ಕನ್ಫ್ಯೂಷನ್ಸ್ ಐತೆ. ಸೊ 383 ಅಥವಾ 386 ನಡೆದಂತಹ ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂದ್ರೆ ವೈಶಾಲಿ ಒಳಗಡೆ ನಡೆಯುತ್ತೆ. ಅದನ್ನ ನಡೆಸಿಕೊಂಡಂತಹ ರಾಜ ಯಾರಂದ್ರೆ ಕಾಲಾಶೋಕ ಅಂತಂದ್ ಹೇಳ್ತೀವಿ, ಅಥವಾ ಅವನನ್ನ ಇನ್ನೊಂದ್ ಹೆಸರಿಂದ ಕಾಕವರ್ಣ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಎದಕ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಈ ಸಭೆಯನ್ನ ವಿನಯ ಪೀಠಕದ ತಿದ್ದುಪಡಿಗೆ, ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ, ವಿನಯ ಪೀಠಕ ಅಂತಂದ್ ಹೇಳಿ ಬರುತ್ತಲ್ಲ, ಇದ್ರ ತಿದ್ದುಪಡಿಗೋಸ್ಕರ ಇದನ್ನ ಮಾಡ್ತಾರೆ. ತಿದ್ದುಪಡಿ ಅಂತಂದ್ ಹೇಳ್ತೀವಿ. ಯಾಕಂದ್ರೆ ಕೆಲವೊಂದು ಬೌದ್ಧ ಸನ್ಯಾಸಿಗಳು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಿಯಮಗಳನ್ನ ಸಡಿಲಿಕೆಗೊಳಿಸಿ, ಅವ್ರಿಗೆ ಕೆಲವೊಂದು ನಿಯಮಗಳಿರ್ತಾವಲ್ಲ, ಆ ನಿಯಮಗಳನ್ನ ಸಡಿಲಿಕೆಗೊಳಿಸಿ ಅವ್ರು ಹೆಂಗ್ ಬೇಕಾದಂಗ್ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರ. ಅಧರ್ಮವನ್ನ ಪಾಲನೆ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ ಕೆಲವೊಂದು ಬೌದ್ಧ ಸನ್ಯಾಸಿಗಳು. ಅದಕ್ಕೋಸ್ಕರ ಕಟ್ಟುನಿಟ್ಟಿನ ನಿಯಮಗಳನ್ನ ಮಾಡ್ಬೇಕು ಅಂತಂದೇಳಿ ವಿನಯ ಪೀಠಕವನ್ನ ತಿದ್ದುಪಡಿ ಮಾಡ್ಬೇಕಂತಂದೇಳಿ ಎಲ್ರು ಏನ್ ಮಾಡ್ತಾರ ಅಂದ್ರೆ ಟ್ರೈ ಮಾಡ್ತಾರ. ಅದರಲ್ಲಿ ಫಸ್ಟ್ ಯಾರಂತಂದ ಹೇಳಿದ್ರೆ ಒಬ್ಬ ಹಿರಿಯ ಭಿಕ್ಷು ಯಾರಂತಂದ ಹೇಳಿದ್ರೆ ಅಥವಾ ಹಿರಿಯ ಬೌದ್ಧ ಸನ್ಯಾಸಿ ಯಸ ಅಂತಂದೇಳಿ ಇವ್ರ ಏನ್ ಮಾಡ್ತಾರಂದ್ರ ಇವ್ರ ಜೊತೆಗೆ ಹಲವಾರು ಹಿರಿಯ ಬೌದ್ಧ ಸನ್ಯಾಸಿಗಳು ಸೇರ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ತಾರ. ಈ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರ ಸಭಾಕಾಮಿ ಅಂತಂದ ಹೇಳ್ತೀವಿ. ಯಾರಾಗಿರ್ತಾರ? ಸಭಾಕಾಮಿ ಅಂತಂದ ಹೇಳ್ತೀವಿ. ಇವರ ಅಧ್ಯಕ್ಷದಲ್ಲಿ ಈ ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನದ ಒಳಗಡೆ ನಿಯಮಗಳ ಬಗ್ಗೆ ಅವರವರಲ್ಲೇ ಜಗಳ ಆಗಿ ಇಲ್ಲಿ ಭಿನ್ನಾಭಿಪ್ರಾಯ ಉಂಟಾಗತ್ತೆ. ಭಿನ್ನಾಭಿಪ್ರಾಯ ಆಗಿ ಎರಡು ವಿಭಜನೆ ಆಗತ್ತೆ. ಇಲ್ಲಿ ಬೌದ್ಧರು ಏನಂತಂದ ಹೇಳಿದ್ರೆ ಬೌದ್ಧ ಸನ್ಯಾಸಿಗಳು ಓನ್ಲಿ ಬೌದ್ಧರಲ್ಲ, ಬೌದ್ಧ ಸನ್ಯಾಸಿಗಳಲ್ಲಿ ಎರಡು ಪಂಗಡಗಳಾಗಿ ವಿಭಜನೆಗೊಳ್ಳಕ್ಕೆ ಸ್ಟಾರ್ಟ್ ಆಗತ್ತ. ಒಂದ್ ಯಾವ್ದಂತಂದ್ರೆ ಅದ್ರ ಸ್ಥವಿರವಾದಿಗಳು ಅಂತಂದೇಳಿ. ಸ್ಥವಿರವಾದಿಗಳು ನೆನ್ಪಿಟ್ಕೊಡ್ರಿ, ಸ್ಥವಿರವಾದಿಗಳು ಅಂದ್ರೆ ಇವ್ರು ಹೆಂಗಂತಂದ್ರೆ ಹೇಳಿದ್ರೆ ಹಳೆಯ ಸಂಪ್ರದಾಯಗಳನ್ನ, ಹಳೆಯದಾಗಿ ಏನ್ ರೂಲ್ಸ್ ಗಳಿರ್ತಾವ, ನಿಯಮಗಳಿರ್ತಾವ, ಸಂಪ್ರದಾಯಗಳಿರ್ತಾವ, ಅವುಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತಂದ ಹೇಳಿ ಇವ್ರದ್ದು ಸ್ಥವಿರವಾದಿಗಳಂತಂದೇಳಿ. ಇನ್ನೊಬ್ರು ಬರ್ತಾರ ಮಹಾಸಾಂಘಿಕರು ಅಂತಂದ ಹೇಳಿ. ಇನ್ನೊಬ್ರು ಯಾರಂತಂದ ಹೇಳಿದ್ರ ಮಹಾಸಾಂಘಿಕರು ಅಂತಂದ ಹೇಳಿ ಬರ್ತಾರ. ಇವ್ರ ಏನಂತಂದ ಹೇಳಿದ್ರ ನಿಯಮಗಳನ್ನ ಸ್ವಲ್ಪ ಸಡಿಲಿಕೆ ಮಾಡಿ ಅಥವಾ ಬದಲಾವಣೆ ಮಾಡಿ ಅವ್ರಿಗೆ ಹೆಂಗ್ ಬೇಕಲ್ಲ ಹಂಗ ನಿಯಮಗಳನ್ನ ಮಾಡ್ಕೊಂತ ಹೋಗೋದು. ಸೊ ಇದೇ ಮುಂದೆ ಏನಂತಂದ ಹೇಳಿದ್ರ ಮಹಾಯಾನವಾಗಿ ಬೆಳೆಯುತ್ತೆ. ಇವ್ರು ಮಹಾಸಾಂಘಿಕ ಅಂತಂದ ಹೇಳಿರ್ತಲ್ಲ, ಇವರ ಏನಾಗಿ ಕನ್ವರ್ಟ್ ಆಗ್ತಾರಂದ್ರ ಇವ್ರು ಮಹಾಯಾನವಾಗಿ ಕನ್ವರ್ಟ್ ಆಗ್ತಾರ. ಇವ್ರ ಏನಂದ್ರೆ ಹೀನಾಯಾನವಾಗಿ ಕನ್ವರ್ಟ್ ಆಗ್ತಾರ. ಯಾವಾಗ? ಇದ್ರಲ್ಲಿ ಮಹಾಯಾನ ಹೀನಾಯನ್ ಬರಲ್ಲ, ಮುಂದ್ ಕನ್ವರ್ಟ್ ಆಗ್ತಾರೆ. ಇವಾಗ ಸ್ಥವಿರವಾದಿಗಳು ಮತ್ತು ಮಹಾಸಾಂಘಿಕರು ಅಂತಂದೇಳಿ ಕನ್ವರ್ಟ್ ಆಗ್ತಾರೆ. ಯಾವಾಗ? ಎರಡನೇ ಬೌದ್ಧ ಸಮ್ಮೇಳನದೊಳಗಡೆ. ಸೊ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಏನಾಗತ್ತ, ಒಂದಿನ ಅರಮನೆ ಒಳಗಡೆ ಒಂದು ಕ್ರಾಂತಿ ಉಂಟಾಗತ್ತ, ಒಂದು ದಂಗೆ ಉಂಟಾಗತ್ತ. ಆ ದಂಗೆ ಒಳಗಡೆ ಕಾಲಾಶೋಕನ ಹತ್ಯೆ ಆಗತ್ತ. ಕಾಲಾಶೋಕನ ಏನಂತಂದ್ರೆ ಹತ್ಯೆ ಆಗತ್ತ. ಆಮೇಲೆ ನೆಕ್ಸ್ಟ್ ಒಂದು ಸಾಮ್ರಾಜ್ಯ ಬರುತ್ತ, ನಂದ ವಂಶ ಅಂತಂದ ಹೇಳ್ತೀವಿ. ಸಾರಿ, ಇಲ್ಲಿ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವ್ ಏನ್ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ ಈ ಕ್ರಾಂತಿ ಒಳಗಡೆ ಅಥವಾ ಈ ದಂಗೆ ಒಳಗಡೆ ಕಾಲಾಶೋಕನ ಹತ್ಯೆ ಅಂದ್ರೆ ಮಹಾಪದ್ಮನಂದ ಅಂತಂದ ಹೇಳಿ ಬರ್ತಾನ. ನೆಕ್ಸ್ಟ್ ಯಾರಂತಂದ ಹೇಳಿದ್ರ ಮಹಾಪದ್ಮನಂದ. ಈ ರೀತಿಯಾಗಿ ಹೇಳೋಣ, ಮಹಾಪದ್ಮನಂದ ಇವನೇನ್ ಮಾಡ್ತಾ ಅಂತಂದ ಹೇಳಿದ್ರ ನಂದ ವಂಶವನ್ನ ಸ್ಥಾಪನೆ ಮಾಡ್ತಾನ. ಇವನು ಪುರಾಣಗಳ ಪ್ರಕಾರ, ಇಲ್ಲಿ ಭಿನ್ನಾಭಿಪ್ರಾಯ ಐತೆ, ಪುರಾಣಗಳ ಪ್ರಕಾರ ಶಿಶುನಾಗ ಡೈನಸ್ಟಿಯ ಕೊನೆಯ ದೊರೆ ಆದಂತಹ ಮಹಾನ್ ನಂದಿನ್ ಅಂತಂದೇಳಿ ಇವನನ್ನ ಸೋಲಿಸ್ತಾನ ಅಂತಂದೇಳಿ ಇವನನ್ನ ಕೊಂದಾಕಿ. ಇನ್ನ ಕೆಲವೊಂದು ಬುಕ್ಸ್ ಗಳ ಪ್ರಕಾರ ಕಾಲಾಶೋಕನ ಆ ದಂಗೆ ಒಳಗಡೆ ಕಾಲಾಶೋಕನನ್ನ ಕೊಂದಾಕಿ ನಂದ ವಂಶವನ್ನ ಸ್ಥಾಪನೆ ಮಾಡ್ತಾ ಅಂತಂದೇಳಿ. ಸೊ ಈ ರೀತಿಯಾಗಿ ಭಿನ್ನಾಭಿಪ್ರಾಯ ಇರುವಂತ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಂಗಿಲ್ಲ, ಡೋಂಟ್ ವರಿ. ಈ ಮಹಾಪದ್ಮನಂದ ಏನ್ ಮಾಡ್ತಾ ಅಂದ್ರ ನಂದ ವಂಶವನ್ನ ಸ್ಥಾಪನೆ ಮಾಡ್ತಾನ. 345ರಿಂದ 321ರವರೆಗೂ ಇವರ ಆಳ್ವಿಕೆ ಸ್ಟಾರ್ಟ್ ಆಗತ್ತ. ಆಮೇಲೆ ನೆನ್ಪಿಟ್ಕೊಳ್ರಿ,
ನಂದ ವಂಶ ಅನ್ನೋದು ಒಂದ್ ಏನಂದ್ರ ಅಕ್ಷತ್ರಿಯ ರಾಜವಂಶ. ಇವರು ಕ್ಷತ್ರಿಯರಲ್ಲ, ಇವರೊಬ್ರು ಏನಂತಂದ್ರೆ ಕ್ಷತ್ರಿಯರಲ್ಲ, ಇವನೊಬ್ಬ ಏನಂತಂದ್ರೆ ಕ್ಷೌರಿಕ ಇರ್ತಾನಂತಂದ್ ಹೇಳಿ. ಕ್ಷೌರಿಕ ಅಂದ್ರೆ ಕಟಿಂಗ್ ಮಾಡ್ತಾರಲ್ಲ ಆತರ, ಕ್ಷೌರಿಕನ ಮಗ ಅಂತಂದ್ ಹೇಳ್ತೀವಿ ಮಹಾಪದ್ಮನಂದನ. ಅವ ಏನ್ ಮಾಡ್ತಾನಂದ್ರ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಮಗಧದ ಮೊದಲ ಅಕ್ಷತ್ರಿಯ ರಾಜವಂಶ ಯಾವ್ದಂತಂದ್ ಹೇಳಿದ್ರೆ ನಂದ ವಂಶ ಅಂತಂದ್ ಹೇಳ್ತೀವಿ. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ. ಇವರನ್ನ ಕ್ರೂರ ಸಾಮ್ರಾಜ್ಯ ಅಂತಂದ್ ಹೇಳಿ ಕರಿತಾ ಇದ್ರು. ಗ್ರೀಕರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ ಹೇಳಿದ್ರೆ ಇವರನ್ನ ಕ್ರೂರಿ ಸಾಮ್ರಾಜ್ಯ ಅಂತಂದ್ ಹೇಳಿ ಕರಿತಾ ಇದ್ರು. ಆಮೇಲೆ ಈ ಮಹಾಪದ್ಮಾನಂದ ಏನ್ ಮಾಡ್ತಾ ಅಂದ್ರೆ, ಈಗ ನೋಡ್ರಿ ಕೆಲವೊಂದು ಬುಕ್ಗಳ ಪ್ರಕಾರ ಕಾಲಶೋಕನನ್ನ ಕೊಲ್ತಾನ. ಆಮೇಲೆ ಇವನ್ಗೆ ಬಿರುದುಗಳು ಇರ್ತಾವ, ಸರ್ವ ಕ್ಷತ್ರಿಯ ಅಂತಕ ಅಂತಂದೇಳಿ, ಅಂದ್ರೆ ಎಲ್ಲಾ ಕ್ಷತ್ರಿಯರ ನಾಶಕ ಅಂತಂದೇಳಿ ನೆನ್ಪಿಟ್ಕೊಳ್ರಿ. ಎಲ್ಲಾ ಕ್ಷತ್ರಿಯರ ನಾಶಕ ಅಂತಂದೇಳಿ, ಸರ್ವ ಕ್ಷತ್ರಿಯ ಅಂತಕ ಅಂತಂದೇಳಿ. ಆಮೇಲೆ ಇನ್ನೊಂದು ಅವನಿಗೆ ಬಿರುದಿರುತ್ತೆ ಏಕ್ರಾಟ್ ಅಂತಂದೇಳಿ. ಏಕ್ರಾಟ್ ಅಂತಂದ್ ಹೇಳಿದ್ರ ಇತರ ಎಲ್ಲಾ ಆಳುವ ರಾಜರನ್ನ ನಾಶಪಡಿಸಿದ ಏಕೈಕ ಸಾರ್ವಭೌಮ ಅಂತಂದ್ ಹೇಳ್ತೀವಿ. ಏಕ್ರಾಟ್ ಅಂತಂದ್ ಹೇಳಿದ್ರೆ ಎಲ್ಲಾ ಆಳುವ ರಾಜರನ್ನ ನಾಶಪಡಿಸಿದ ಏಕೈಕ ಸಾರ್ವಭೌಮ ಅಂತಂದ್ ಹೇಳುವಂತಹ ವರ್ಡ್ ಯಾವ್ದಂದ್ರೆ ಏಕ್ರಾಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಕೆಲವೊಂದು ಪುರಾಣಗಳ ಪ್ರಕಾರ ಮಹಾಪದ್ಮನನ್ನ ಏನಂತ ಕರೀತಾರಂದ್ರ ಉಗ್ರಸೇನ ಅಂತಂದ್ ಹೇಳಿ ಕರೀತಾರ. ಏನಂತ ಕರೀತಾರ? ಉಗ್ರಸೇನ. ಯಾಕಂತಂದ್ ಹೇಳಿದ್ರ ಅವನದು ಸೇನೆ ಅಷ್ಟೊಂದು ಭಯಂಕರವಾಗಿರತ್ತ. ಅವನದು ಸೈನ್ಯ ಹೆಂಗಿರತ್ತಂದ್ರ ಅತ್ಯಂತ ಭಯಂಕರವಾಗಿರತ್ತ. ಈಗ ನಾನು ಹೇಳ್ತೀನಿ ಹೆಂಗ್ ಹೇಳ್ತೀನಿ ಅಂತಂದ್ ಹೇಳಿದ್ರ, ಸೊ ಅದಕ್ಕಿಂತ ಮುಂಚೆ ನೋಡ್ರಿ ಕಳಿಂಗವನ್ನ ಕೂಡ ಅವನು ಮಗಧಕ್ಕೆ ಸೇರಿಸ್ಕೊಂತಾನೆ. ಇಲ್ಲಿ ನೋಡ್ರಿ ಈ ಪ್ರದೇಶ ಕಳಿಂಗ ಪ್ರದೇಶ ಏನೈತಲ್ಲ ಒಡಿಸ್ಸಾ, ಈ ಕಳಿಂಗ ಪ್ರದೇಶವನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂತಾನ, ಮಗಧ ಸಾಮ್ರಾಜ್ಯಕ್ಕೆ. ಇಲ್ಲಿ ನೋಡ್ರಿ ನಂದರ ಸೈನ್ಯ 2,000 ಕಾಲಾಳು ಸೈನಿಕರು ಇರ್ತಾರೆ. ಬುಕ್ಸ್ ಗಳ ಪ್ರಕಾರ 2,000 ಕಾಲಾಳು ಸೈನಿಕರು, 60,000 ಅಶ್ವ ಸೈನ್ಯ, 6,000 ಯುದ್ಧದ ಆನೆಗಳನ್ನೊಳಗೊಂಡಂತಹ ಮಹಾ ಸೈನ್ಯ ಇರುತ್ತೆ. ಅದಕ್ಕೋಸ್ಕರ ಅವನನ್ನ ಉಗ್ರಸೇನ ಅಂದ್ರೆ ಉಗ್ರವಾದಂತಹ ಸೇನೆಯನ್ನ ಹೊಂದಿರುವಂತಹ ಪರ್ಸನ್ ಉಗ್ರಸೇನ ಅಂತಂದ್ ಹೇಳಿ ಕರೀತಾರ ಅಂತಂದ್ ಹೇಳಿ. ಇದು ಇಂಪಾರ್ಟೆಂಟ್. ದೊಡ್ಡ ಸೈನ್ಯವನ್ನ ಇದನ್ನ ಪಾಲಿ ಗ್ರಂಥಗಳ ಒಳಗಡೆ, ಪಾಲಿ ಗ್ರಂಥದೊಳಗಡೆ ಹೇಳ್ತಾರೆ. ಪಾಲಿ ಗ್ರಂಥ, ಪಾಳಿ ಭಾಷೆಯಲ್ಲಿ ಬರೆದಿರುವಂತ ಕೆಲವೊಂದು ಗ್ರಂಥಗಳಲ್ಲಿ ಇದನ್ನ ಹೇಳ್ತಾರ. ಇದಾದ ನಂತರ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರ, ಈಗ ನೋಡ್ರಿ ಈ ಮಹಾಪದ್ಮನಂದ ಇರ್ತಲ್ಲ, ಈ ಮಹಾಪದ್ಮನಂದನಿಗೆ 8 ಅಥವಾ 9 ಜನ ಮಕ್ಳು ಇರ್ತಾರ. ಅದ್ರಲ್ಲಿ ಕೊನೆಯವನ್ ಯಾರಂತಂದ್ ಹೇಳಿದ್ರ ಧನನಂದ ಅಂತಂದ್ ಹೇಳ್ತೀವಿ. ಇವನು ತುಂಬಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕ್ರೂರವಾಗಿರ್ತಾರ. ಇವನು ಅತ್ಯಂತ ಕ್ರೂರಿಯಾಗಿರ್ತಾನ. ಗ್ರೀಕ್ ಗ್ರಂಥಗಳ ಪ್ರಕಾರ ಇವನನ್ನ ಅಗ್ರಾಮ್ಸ್ ಅಂತಂದ್ ಹೇಳಿ ಕರೀತಾರೆ. ಏನಂತ ಕರೀತಾರ? ಅಗ್ರಾಮ್ಸ್ ಅಂತಂದ್ ಹೇಳಿ ಕರೀತಾರ. ಆಮೇಲೆ ಇನ್ನೊಂದು ನೋಡ್ರಿ ಕ್ಸಾಂಡ್ರಮ್ಸ್ ಅಂತಂದ್ ಹೇಳಿ. ಈ 2 ನೇಮ್ಗಳು ಯಾರಿಗಿರ್ತಾವ ಅಂತಂದ್ ಹೇಳಿದ್ರ ಧನನಂದನಿಗೆ ಇರ್ತಾವ. ಹಿಂಗಂದ್ರ ಮೇ ಬಿ ಕ್ರೂರಿ ಅನ್ಕೊಂತೀವಿ. ಆಮೇಲೆ ಇವನ್ ಇರೋ ಟೈಮ್ ಅಲ್ಲಿ ಅಲೆಕ್ಸಾಂಡರ್ ಇದ್ದವನ್ ಏನ್ ಮಾಡ್ತಾನ ಅಂದ್ರ ಭಾರತದ ಮೇಲೆ ದಾಳಿ ಮಾಡಕ್ ಬರ್ತಾನೆ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಅಲೆಕ್ಸಾಂಡರ್ ಇದ್ದವ ಏನ್ ಮಾಡ್ತಾನ ಭಾರತದ ಮೇಲೆ ದಾಳಿ ಮಾಡಕ್ ಬರ್ತಾನ. ಬಟ್ ಆದ್ರೆ ಈ ಮಹಾ ಸೈನ್ಯವನ್ನ ನೋಡಿ ಇಲ್ಲಿ ಬಂದ್ ನಿಂತ್ಕೊಂಡಿರುತ್ತೆ. ಯಾರ್ದು? ನಂದ ಸಾಮ್ರಾಜ್ಯದ ಮಹಾ ಸೈನ್ಯ ಬಂದ್ ನಿಂತ್ಕೊಂಡಿರುತ್ತೆ. 2 ಲಕ್ಷ ಕಾಲಾಳು, ಆಮೇಲೆ 60,000 ಅಶ್ವಸೇನೆ, 6,000 ಆನೆಗಳು. ಅಲ್ಲ, ಒಂದೊಂದ್ 10 ಆನೆಗಳು ನಿಂತ್ಕೊಂಡ್ರನ್ನ ಮನುಷ್ಯ ಅನ್ಸ್ತೈತೆ. ಇನ್ನು 6,000 ಆನೆಗಳು ಬಂದ್ ನಿಂತ್ಕೊಂಡು ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ಅಲ್ಲ, ಅವ್ರ ಅಪ್ಪನ ಅನ್ಸ್ತಾನ. ಹಂಗಿರುತ್ತ ಸೈನ್ಯ, ಉಗ್ರ ಸೇನೆ ಅಂತಂದ್ ಅದಕ್ಕ ಕರೀತಾರ. ಪುರಾಣಗಳಲ್ಲಿ ಅವನ್ನ ಅವರ ಸಾಮ್ರಾಜ್ಯದ ಸೈನ್ಯವನ್ನ ಉಗ್ರ ಸೇನೆ ಅಂತ ಕರೆದಾರ ಅಂತಂದ್ ಹೇಳಿದ್ರೆ ಅದೊಂದು ಆಟದ ವಿಷಯ ಅಲ್ಲ. ಅಲೆಕ್ಸಾಂಡರ್ ಅದಕ್ಕೆ ಅಂಜಿರುತ್ತಾನ. ಎಸ್. ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಭಾರಿ ತೆರಿಗೆಗಳನ್ನ ಜಾಸ್ತಿ ಹಾಕ್ತಾನ. ಧನನಂದ ಏನ್ ಮಾಡ್ತಾನಂದ್ರ ಅತಿ ಹೆಚ್ಚು ತೆರಿಗೆಗಳನ್ನ ಹಾಕ್ತಾನ. ಈ ರೀಸನ್ ಇಂದ ಅವನನ್ನ ಏನ್ ಮಾಡ್ತಾರ ಅಂದ್ರ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಎಲ್ಲಾ ರಾಜರು ಏನ್ ಮಾಡ್ತಾರ ಅಂದ್ರ ತುಂಬಾ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಈಗ ಕೊಡ್ಲಿಲ್ಲ ಅಂತಂದ್ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಸೊ ಧನನಂದ ಏನ್ ಮಾಡ್ತಾನ ಅಂತಂದ್ರೆ ದಬ್ಬಾಳಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಅದೇ ಟೈಮ್ ಒಳಗಡೆ ಚಾಣಕ್ಯನನ್ನ ಅಸಹ್ಯ ಪಡಿಸ್ತಾನ. ಚಾಣಕ್ಯನಿಗೆ ಅವಮಾನ ಮಾಡ್ತಾನ. ನಂತರ ಈ ಚಾಣಕ್ಯ ಇದ್ದವನ್ ಏನ್ ಮಾಡ್ತಾನ, ಒಬ್ಬ ಹುಡುಗ, ಒಬ್ಬ ಬಾಲಕ, ಶೂರ ವೀರನಾದಂತಹ ಚಂದ್ರಗುಪ್ತ ಮೌರ್ಯನಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ನೆಕ್ಸ್ಟ್ ಧನನಂದನನ್ನ ಸೋಲಿಸಿ ಈ ಮಗಧ ಸಾಮ್ರಾಜ್ಯದಲ್ಲಿ ಹೊಸದಾದಂತಹ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ಅದನ್ನ ನಾವು ಮೌರ್ಯ ಸಾಮ್ರಾಜ್ಯ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ಮೌರ್ಯ ಸಾಮ್ರಾಜ್ಯ. ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಯಾವ್ದಂದ್ರೆ ಗಂಗಾ ನದಿ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಗಂಗಾ ನದಿ ಅಂತಂದ್ ಹೇಳ್ತೀವಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿಂದ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ನೆನಪಿಟ್ಕೊಳ್ರಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನಂತಂದ್ ಹೇಳಿದ್ರೆ ಗಂಗಾ ನದಿ ಹುಟ್ಟೋದೆಲ್ಲಿಂದ್ರ ಗಂಗೋತ್ರಿ ಅಂತಂದ್ ಹೇಳಿ ಎಲ್ಲಾ ಬುಕ್ಸ್ ಒಳಗಡೆ ಏನೈತಿ ಗಂಗೋತ್ರಿ ಅಂತಂದ್ ಐತೆ. ಗಂಗೋತ್ರಿ ಒಳಗಡೆ ಹುಟ್ಟುವಂತಹ ನದಿ ಯಾವ್ದಂತಂದ್ ಹೇಳ್ತೀವಿ? ಭಗೀರಥಿ ನದಿ. ಯಾವ ನದಿ ಅಂತಂದ್ ಹೇಳ್ತೀವಿ? ಭಗೀರಥಿ ನದಿ ಅಂತಂದ್ ಹೇಳ್ತೀವಿ. ಉತ್ತರಾಖಂಡ್ ರಾಜ್ಯದ ಒಳಗಡೆ ಅದಕ್ಕೊಂದು ಡ್ಯಾಮ್ ಅನ್ನ ಕಟ್ತಾರ. ಅದ್ರ ಡ್ಯಾಮ್ ಹೆಸರು ಯಾವ್ದಂದ್ರೆ ತೆಹರಿ ಡ್ಯಾಮ್ ಅಂತ ಕರಿತೀವಿ. ಇದು ನಮ್ಮ ಭಾರತ ದೇಶದ ಅತ್ಯಂತ ಎತ್ತರದ ಡ್ಯಾಮ್ ಅಂತಂದ್ ಹೇಳ್ತೀವಿ.
ಇದು ಹರಿತಾ ಹರಿತಾ ಏನಂತಂದ್ ಹೇಳಿದ್ರೆ ಕೆಳಗಡೆ ಬರುತ್ತಂದ್ರೆ ಈ ಪ್ರದೇಶದೊಳಗಡೆ ಅದನ್ನ ಜೂಮ್ ಮಾಡಿ ಈಗ ನಾವು ಡಿಸ್ಕಷನ್ ಮಾಡ್ತೇವೆ. ಓಕೆ, ಆಮೇಲೆ ಈ ಕಡೆ ಸೈಡ್ ಇಂದ ಇನ್ನೊಂದು ನದಿ ಬರುತ್ತೆ, ಈ ಕಡೆ ಸೈಡ್ ಇಂದ ಇನ್ನೊಂದು ನದಿ ಬರುತ್ತೆ. ಇದು ಎಲ್ಲಿ ಹುಟ್ಟುತ್ತಂದ್ರ ಬದ್ರಿನಾಥ್ ಒಳಗಡೆ. ಎಲ್ಲಿ ಹುಟ್ಟುತ್ತ? ಬದ್ರಿನಾಥದೊಳಗಡೆ. ಅದ್ರ ಹೆಸರು ಏನಂದ್ರ ಅಲಕನಂದ ಅಂತಂದ್ ಹೇಳಿ. ಯಾವುದು? ಅಲಕನಂದ ಅಂತಂದ್ ಹೇಳಿ ಹೆಸರು. ಅದೇನ್ ಮಾಡಿತ್ತು ಅಂತಂದ್ ಹೇಳಿದ್ರೆ ಹರಿತಾ ಹರಿತಾ ಬಂದು ಎಲ್ಲಿ ಸೇರುತ್ತ? ದೇವ ಪ್ರಯಾಗದೊಳಗಡೆ ಸೇರ್ತವ. ಎಲ್ಲಿ ಸೇರ್ತವ? ದೇವ ಪ್ರಯಾಗದೊಳಗಡೆ ಸೇರ್ತಾವ. ಇಲ್ಲಿಂದ ಮುಂದೆ ನೆಕ್ಸ್ಟ್ ಭಗೀರಥಿ ನದಿ, ಅಲಕನಂದ ನದಿ ಎರಡು ದೇವ ಪ್ರಯಾಗದಲ್ಲಿ ಸೇರಿದ ನಂತರ ಇದನ್ನ ನಾವು ಗಂಗಾ ನದಿ ಅಂತಂದ್ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಇದನ್ನ ನಾವು ಇನ್ನೊಂದ್ ಸ್ವಲ್ಪ ಜೂಮ್ ಮಾಡಿ ಬರ್ಕೊಳ್ಳೋಣ. ಈ ಕಡೆ ಸೈಡ್ ನೋಡ್ರಿ, ಇಲ್ಲಿಂದ ಏನಂತಂದ್ ಹೇಳಿದ್ರೆ ಒಂದು ನದಿ ಹರಿತಾ ಬರುತ್ತಾ, ಇಲ್ಲಿಗೆ ಬರುತ್ತ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಒಂದು ನದಿ ಹರಿತಾ ಬರುತ್ತಾ, ಇಲ್ಲಿ ಬರುತ್ತಾ. ಇದನ್ನ ನಾವು ದೇವ ಪ್ರಯಾಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ದೇವ ಪ್ರಯಾಗ್. ಇಲ್ಲಿಂದ ಮುಂದೆ ನದಿ ಏನಾಗತ್ತ? ಗಂಗಾ ನದಿ. ಇಲ್ಲಿ ಯಾವ್ದಂತಂದ್ ಹೇಳಿದ್ರೆ ಗಂಗೋತ್ರಿ ಒಳಗಡೆ ಹುಟ್ಟೋದು. ಗಂಗೋತ್ರಿ ಹುಟ್ಟೋದು ಯಾವ್ದಂದ್ರ ಭಗೀರಥಿ ನದಿ. ಭಗೀರಥಿ ಮಹರ್ಷಿಗಳು ಶಿವನಿಗೆ ತಪಸ್ ಮಾಡ್ತಾರೆ. ಯಾಕಂದ್ರೆ ಅವನ ಸಾಮ್ರಾಜ್ಯದಲ್ಲಿ ನೀರ್ ಇಲ್ದೇ ಇರೋದಕ್ಕೆ ಭಗೀರಥಿ ಮಹರ್ಷಿಗಳು ಅವನಿಗೆ ತಪಸ್ ಮಾಡ್ತಾರೆ ಹಲವಾರು ವರ್ಷಗಳವರೆಗೆ. ಆ ಟೈಮ್ ಒಳಗಡೆ ಗಂಗಾ ಇದ್ದೋಳೇನಂದ್ರೆ ಶಿವನ ಜಡೆಯಿಂದ ಹರಿದು ಗಂಗೆಯಾಗಿ ಹರಿತಾಳ. ಸೊ ಅದ್ರಗೋಸ್ಕರ ಪುರಾಣಗಳಲ್ಲಿ ಈ ನದಿಗೆ ಭಗೀರಥಿ ನದಿ ಅಂತ ಕರೀತಾರೆ. ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಇಂದ ಬದ್ರಿನಾಥ್. ಬದ್ರಿನಾಥ್ ಅಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರ ಅಲಕನಂದ ಅಂತ ಕರಿತೀವಿ. ಯಾವುದು? ಅಲಕನಂದ ಅಂತಂದ್ ಹೇಳ್ತೀವಿ. ಈ ಬದ್ರಿನಾಥ್ ಒಳಗಡೆ ಶಂಕರಾಚಾರ್ಯರು ನಿರ್ಮಿಸಿದಂತ ಒಂದು ಜ್ಯೋತಿರ್ಪೀಠ ಆಯ್ತ. ಅದು ಅದರ ಹೆಸರು ಏನಂತಂದ್ ಹೇಳ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಒಂದು ನದಿ ಬಂದ್ ಸೇರ್ಕೊಳುತ್ತೆ. ಈ ತರ ಇಲ್ಲೊಂದ ಒಂದು ನದಿ ಬಂದ್ ಸೇರ್ಕೊಳುತ್ತೆ. ಅದನ್ನ ನಾವು ದೌಳಿ ಗಂಗಾ ಅಂತ ಕರಿತೀವಿ. ದೌಳಿ ಗಂಗಾ ಇಲ್ಲಿ ಬಂದ್ ಸೇರ್ಕೊಂಡಂತಹ ಪಾಯಿಂಟ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ಈ ಪಾಯಿಂಟ್ ನೋಡ್ರಿ, ಈ ಪಾಯಿಂಟ್ ಅನ್ನ ವಿಷ್ಣು ಪ್ರಯಾಗ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಷ್ಣು ಪ್ರಯಾಗ. ಅಲ್ಲಿ ವಿಷ್ಣು ಟೆಂಪಲ್ ಐತ. ದೌಳಿ ಗಂಗಾ ಬಂದ್ ಸೇರ್ಕೊಳತ್ತ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ ನಂದಾಕಿನಿ ಅಂತಂದೇಳಿ. ಇನ್ನೊಂದು ನದಿ ಬರುತ್ತ ನಂದಾಕಿನಿ ಅಂತಂದೇಳಿ. ಅದೆಲ್ಲಿ ಬಂದ್ ಸೇರ್ಕೊಳತ್ತ ಅಂತಂದ್ ಹೇಳಿದ್ರೆ ನಂದ ಪ್ರಯಾಗದೊಳಗಡೆ ಸೇರ್ಕೊಳತ್ತ. ಇದು ನಂದ ಅಂತಂದ್ ಹೇಳಿದ್ರೆ ಕೃಷ್ಣನ ತಂದೆಯ ಹೆಸರು. ನಂದಾಕಿನಿ, ನಂದ ಪ್ರಯಾಗ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ ಪಿಂದಾರ ಗಂಗಾ ಅಂತಂದೇಳಿ. ಈ ಕಡೆ ಸೈಡ್ ಇಲ್ಲಿ ಬರುತ್ತ ಪಿಂದಾರ ಗಂಗಾ ಅಂತಂದೇಳಿ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಇನ್ನೊಂದ್ ನದಿ ಪಿಂದಾರ ಗಂಗಾ ಅಂತಂದ್ ಹೇಳಿ ಬರುತ್ತ. ಇದು ಎಲ್ಲಿ ಬಂದ್ ಸೇರ್ಕೊಳತ್ತಂದ್ರ ಕರ್ಣ ಪ್ರಯಾಗದೊಳಗಡೆ. ಎಲ್ಲಿ ಬಂದ್ ಸೇರ್ಕೊಳತ್ತ? ಹೆಸರು ಕರ್ಣ ಪ್ರಯಾಗ. ಅದಾದ ನಂತರ ಈ ಕಡೆ ಕೇದಾರ್ನಾಥ್ ನೋಡ್ರಿ. ಕೇದಾರ್ನಾಥ್ ಅಂತಂದ್ ಹೆಸರು ಕೇಳಿದಿರಿ, ಕೇದಾರ್ನಾಥ್ ಅಂತಂದೇಳಿ. ಈ ಕೇದಾರ್ನಾಥದಿಂದ ಒಂದು ನದಿ ಬರುತ್ತೆ ಈ ತರ ಹರಿದು. ಆ ನದಿ ಯಾವ್ದಂತಂದ್ ಹೇಳಿದ್ರ ಮಂದಾಕಿನಿ ಅಂತಂದೇಳಿ. ಆ ನದಿ ಹೆಸರೇನು? ಮಂದಾಕಿನಿ ಅಂತಂದ್ ಹೇಳಿ. ಅದು ಬಂದ್ ಎಲ್ಲಿ ಸೇರ್ಕೊಳತ್ತಂತಂದ್ ಹೇಳಿದ್ರ ರುದ್ರ ಪ್ರಯಾಗದೊಳಗಡೆ. ಕೇದಾರ್ನಾಥ್ ಶಿವನಿಗೆ ಸಂಬಂಧಿಸಿದ್ದು ರುದ್ರ ಪ್ರಯಾಗ್ ಅಂತಂದ್ ಹೇಳ್ತೀವಿ. ರುದ್ರ ಪ್ರಯಾಗ್ ಅದ್ರ ಹೆಸರು, ಪ್ಲೇಸ್ ಹೆಸರು, ಎಲ್ಲಿ ಬಂದ್ ಸೇರ್ಕೊಳತ್ತ. ಅದಾದ ನಂತರ ಸೊ ಇದೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್. ಭಗೀರಥಿ ಅಲಕನಂದ ಸೇರೋಕ್ಕಿಂತ ಮುಂಚೆ ಯಾವ್ಯಾವ ನದಿಗಳಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಒಂದು ಅಲಕನಂದದ ಜೊತೆಗೆ ದೌಳಿ ಗಂಗಾ ಬಂದ್ ಸೇರ್ಕೊಳತ್ತ, ನಂದಾಕಿನಿ ಬಂದ್ ಸೇರ್ಕೊಳತ್ತ, ಪಿಂದಾರ ಗಂಗಾ ಬಂದ್ ಸೇರ್ಕೊಳತ್ತ, ಆಮೇಲೆ ಮಂದಾಕಿನಿ. ಈ ಎಲ್ಲಾ ನದಿಗಳು ಬಂದ್ ಸೇರ್ಕೊಂಡು ದೇವ ಪ್ರಯಾಗದೊಳಗಡೆ ಅದು ಗಂಗಾ ಆಗಿ ನೆಕ್ಸ್ಟ್ ಹರಿತಾ ಹೋಗುತ್ತ. ನೆಕ್ಸ್ಟ್ ನೋಡ್ರಿ, ಗಂಗಾ ನದಿ ಈ ತರ ಹರಿತಾ ಬರುವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ನದಿ ಬರುತ್ತೆ ಈ ಕಡೆ ಸೈಡ್ ಇಂದ, ಯಮನೋತ್ರಿ ಅಂತಂದ್ ಹೇಳ್ತೀವಿ. ಯಾವುದು? ಯಮನೋತ್ರಿ. ಯಮನೋತ್ರಿಯಿಂದ ಬರುವಂತಹ ನದಿ ಯಾವ್ದಂತಂದ್ ಹೇಳಿದ್ರೆ ಯಮುನಾ ನದಿ ಅಂತಂದ್ ಹೇಳ್ತೀವಿ. ಈ ಯಮುನಾ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ನದಿಯಾಗಿ ಹರಿತಾಳ. ಇವಳು ಸೂರ್ಯ ದೇವನ ಮಗಳು ಅಂತಂದ್ ಹೇಳಿ. ಸೊ ಇದು ಬಂದ್ ಎಲ್ಲಿ ಸೇರುತ್ತಂದ್ರ ಅಲಹಾಬಾದ್ ಒಳಗಡೆ. ಅಲಹಾಬಾದ್ ಒಳಗಡೆ ಅಥವಾ ಪ್ರಯಾಗ್ರಾಜ್ ಒಳಗಡೆ ಸೇರಿ ಇನ್ನೊಂದು ನದಿ ಬಂದ್ ಸೇರ್ಕೊಳತ್ತ. ಅದು ಕಾಣಿಸಂಗಿಲ್ಲ. ಅದ್ರ ಹೆಸರು ಏನಂದ್ರೆ ಸರಸ್ವತಿ ನದಿ ಅಂತಂದ್ ಹೇಳ್ತೀವಿ. ಇದನ್ನ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿವೇಣಿ ಸಂಗಮ ಅಂತಂದ್ ಹೇಳಿ ಕರಿತೀವಿ. ಈ ತರ ಹರಿತಾ ಹರಿತಾ ಏನಂತಂದ್ ಹೇಳಿದ್ರೆ ಹೋಗುತ್ತ. ಇದ್ರ ಜೊತೆಗೆ ಹಲವಾರು ನದಿಗಳು ಬರ್ತಾವ. ಜಸ್ಟ್ ನಾವು ನಿಮ್ಗೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಅದರಲ್ಲಿ ಒಂದು ಘಾಗ್ರಾ ನದಿ ಅಂತಂದ್ ಹೇಳಿ ಬರುತ್ತೆ. ಘಾಗ್ರಾ ನದಿ ಅಂತಂದ್ ಹೇಳಿ ಬರುತ್ತೆ. ಈ ಘಾಗ್ರಾ ನದಿ ಏನಂದ್ರೆ ಗಂಗಾ ನದಿಯ ಅತಿ ದೊಡ್ಡ ಉಪನದಿ. ಗಂಗಾ ನದಿಯ ಅತಿ ದೊಡ್ಡ ಉಪನದಿ. ಗಂಗಾ ನದಿಗೆ ಹಲವಾರು ನದಿಗಳಿದಾವೆ, ಉಪನದಿಗಳು. ರಾಮ್ ಗಂಗಾ, ಗೋಮತಿ, ಕಾಳಿ, ಗಂಡಕ್, ಕೋಶಿ, ಮಹಾನಂದ ಅಂತಂದೇಳಿ. ಸೊ ಅದ್ರಲ್ಲಿ ಘಾಗ್ರಾ ಏನಂತಂದ್ರೆ ಅದ್ರ ಅತಿ ದೊಡ್ಡದು. ಅದಾದ ನಂತರ ನೆಕ್ಸ್ಟ್ ಈ ಕಡೆದ ಬಲಗಡೆ ನದಿಗಳು ಯಾವು, ಎಡಗಡೆ ನದಿಗಳು ಯಾವ್ದು ಅಂತಂದ್ ಹೇಳಿ ನೀವು ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಕೋಶಿ ನದಿ ಅಂತಂದ್ ಹೇಳಿದ್ನಲ್ಲ, ಈ ಕೋಶಿ ನದಿ ಏನ್ ಮಾಡತ್ತಂದ್ರ ಬಿಹಾರದ ಕಣ್ಣೀರ್ನ ನದಿ ಅಂತ ಕರಿತೀವಿ. ಕೋಶಿ ನದಿಯನ್ನ ಏನಂತ ಕರಿತೀವಿ? ಬಿಹಾರದ ಕಣ್ಣೀರ್ ನದಿ. ಯಾಕಂದ್ರೆ ಕೋಶಿ ನದಿ ಅಂದ್ರೆ ಕಂಟಿನ್ಯೂಸ್ ಆಗಿ ಏನ್ ಮಾಡತ್ತ, ಪ್ರವಾಹಗಳನ್ನ ತಗೊಂಡ್ ಬರೋದ್ರೆ ಅಲ್ಲಿ ಜನ ಸುಸ್ತಾಗಿದಾರ, ಅಳ್ತಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಹಾರದ ಕಣ್ಣೀರ್ ನದಿ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಆದ ನಂತರ ನೆಕ್ಸ್ಟ್ ಈ ಕಡೆ ಸೈಡ್ ಇಂದ ಯಮುನಾ ನದಿ ಬರುತ್ತಾ. ಯಮುನಾ ನದಿ ಪ್ರಯಾಗನ ಸೇರುತ್ತ. ಅದಾದ ನಂತರ ನೆಕ್ಸ್ಟ್ ಅದರಲ್ಲಿ ಬರುವಂತಹ ಕೆಲವೊಂದು ಪಾಯಿಂಟ್ಸ್ ಗಳು ಯಾವ್ದು ಅಂತಂದ್ ಹೇಳಿದ್ರೆ
ಈಗ ನಾನ್ ನಿಮ್ ಜೊತೆ ಹೇಳ್ತೀನಿ. ಇನ್ನೊಂದು ಪಾಯಿಂಟ್ ಇನ್ನೊಂದು ಬರುತ್ತೆ ಡ್ಯಾಮ್, ಪರಕ್ಕ ಡ್ಯಾಮ್ ಅಂತಂದೇಳಿ. ಇನ್ನೊಂದು ಯಾವ್ದಂತಂದ್ರೆ ಪರಕ್ಕ ಡ್ಯಾಮ್ ಅಂತಂದ್ ಹೇಳಿ ಬರುತ್ತೆ, ಕೇಳ್ಕೊಂಡಿರಲು ಗೊತ್ತಿಲ್ಲ. ಪರಕ್ಕ ಡ್ಯಾಮ್ ಅಂತಂದೇಳಿ, ಈ ಪರಕ್ಕ ಡ್ಯಾಮ್ ಅನ್ನ ಎಲ್ಲಿ ಕಟ್ಟಿದಾರೆ ಅಂದ್ರೆ ವೆಸ್ಟ್ ಬೆಂಗಾಲ್ ಒಳಗಡೆ ಕಟ್ಟಿದಾರೆ. ಎಲ್ಲಿ ಕಟ್ಟಿದಾರೆ? ವೆಸ್ಟ್ ಬೆಂಗಾಲ್ ಒಳಗಡೆ ಕಟ್ಟಿದಾರೆ ಈ ಪರಾಕ್ಕ ಡ್ಯಾಮು. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ, ಇದು ಬಾಂಗ್ಲಾದೇಶ ಮತ್ತು ಇಂಡಿಯಾ ನಡುವಿನ ಒಂದು ವಿವಾದಿತ ಡ್ಯಾಮ್ ಆಗೈತೆ ಪರಕ್ಕ ಡ್ಯಾಮ್. ಬಾಂಗ್ಲಾದೇಶ ಮತ್ತು ಇಂಡಿಯಾ ನಡುವಿನ ಒಂದು ವಿವಾದಿತ ಡ್ಯಾಮ್ ಪರಕ್ಕ ಡ್ಯಾಮ್ ಅಂತಂದ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ಈ ರೀತಿಯಾಗಿ ಹರಿತಾ 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 ಏನಂತಂದ ಹೇಳಿದ್ರ, ಈ ಕಡೆ ನೋಡ್ರಿ, ಇಲ್ಲಿದೆ ಇದೇನ್ ಅನ್ಕೊಡ್ರಿ, ಬಾಂಗ್ಲಾದೇಶ್ ಅನ್ಕೊಡ್ರಿ. ಇಲ್ಲಿವರೆಗೂ ಇದನ್ನ ನಾವ್ ಏನಂತ ಕರಿತೀವಿ? ಗಂಗಾ ಅಂತ ಕರಿತೀವಿ. ಇಲ್ಲೊಂದು ಪಾಯಿಂಟ್ ಹೇಳಿ ನೋಡ್ರಿ, ಗಾಗ್ರಾ ನದಿ ಅಂತಂದ ಹೇಳಿ, ಉಪನದಿ, ಅತಿ ದೊಡ್ಡ ಉಪನದಿ ಅಂತಂದ ಹೇಳಿದ್ನಲ್ಲ, ಇದು ನೀರಿನ ಪ್ರಮಾಣದೊಳಗಡೆ, ನೀರಿನ ಪ್ರಮಾಣದಲ್ಲಿ ಅತಿ ದೊಡ್ಡ ನದಿ. ಅಂದ್ರೆ ಅತಿ ಹೆಚ್ಚು ನೀರ್ ಬಂದ್ ಸೇರುತ್ತೆ. ಯಾವ ನದಿಯಿಂದ ಅತಿ ಹೆಚ್ಚು ನೀರ್ ಬಂದ್ ಗಂಗಾ ನದಿಗೆ ಸೇರತ್ತೆ ಅಂದ್ರ ಗಾಗ್ರಾ ನದಿ ಸೇರುತ್ತೆ. ನೀರಿನ ಪ್ರಮಾಣದ ದೃಷ್ಟಿಯಿಂದ ಅತಿ ದೊಡ್ಡ ನದಿ ಯಾವ್ದಂದ್ರ ಅತಿ ದೊಡ್ಡ ಉಪನದಿ ಗಾಗ್ರಾ ಅಂತಂದೇಳಿ. ಆಮೇಲೆ ಉದ್ದದ ಪ್ರಕಾರ, ಅಳತೆಯ ಪ್ರಕಾರ, ಉದ್ದದ ಪ್ರಕಾರ ಅತಿ ಉದ್ದವಾದ ನದಿ ಯಾವ್ದಂದ್ರ ಯಮುನಾ ಅಂತಂದ ಹೇಳ್ತೀವಿ. ಅತಿ ಉದ್ದವಾದ ನದಿ ಯಾವ್ದಂದ್ರ ಯಮುನಾ ಅಂತಂದ ಹೇಳ್ತೀವಿ. ಇಲ್ಲಿ ಸ್ವಲ್ಪ ನಾನು ಕ್ಲಿಯರ್ ಆಗಿ ಹೇಳಲಿಲ್ಲ, ಈಗ ಕ್ಲಿಯರ್ ಆಗಿ ಹೇಳಿನಿ, ಪ್ರಾಪರ್ ಆಗಿ ಬರ್ಕೊಡ್ರಿ, ಯಮುನಾ ನದಿ ಅಂತಂದೇಳಿ. ಎಸ್, ಅದಾದ ನಂತರ ಈಗ ಇನ್ನೊಂದು ಪಾಯಿಂಟ್ ಅನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ. ಎಷ್ಟು ಜನರಿಗೆ ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಗಂಗಾ ನದಿ ಏನ್ ಮಾಡತ್ತಂತ ಹೇಳಿದ್ರ, ಗಂಗಾ ನದಿ ಬಾಂಗ್ಲಾದೇಶವನ್ನ ಸೇರಿದ ತಕ್ಷಣನೇ ಇದನ್ನ ಏನಂತ ಕರೀತಾರಂದ್ರ, ನಾನು ಈ ಕಡೆ ಸೈಡ್ ಬಡಿತೀನಿ, ಅದನ್ನ ಪದ್ಮ ಅಂತ ಕರೀತಾರ. ಗಂಗಾ ನದಿ ಬಾಂಗ್ಲಾದೇಶವನ್ನ ಎಂಟ್ರಿ ಪಡೆದ ತಕ್ಷಣ ಅದನ್ನ ನಾವ್ ಏನಂತ ಕರೀತಾರ ಅಂತಂದ ಹೇಳಿದ್ರ, ಅದನ್ನ ಪದ್ಮ ಅಂತಂದ ಹೇಳಿ ಕರೀತಾರ. ಆಮೇಲೆ ನೆಕ್ಸ್ಟ್ ಈ ಕಡೆಯಿಂದ ನೋಡ್ರಿ, ಮೇಲ್ಗಡೆಯಿಂದ ಈ ಕಡೆ ಪ್ರದೇಶದಿಂದ ಯಾವ್ದು ಬರುತ್ತಾ? ಬ್ರಹ್ಮಪುತ್ರ ನದಿ ಬರುತ್ತೆ. ಯಾವ್ದು? ಬ್ರಹ್ಮಪುತ್ರ ನದಿ. ಅಸ್ಸಾಂ ಒಳಗಡೆ, ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬಾಂಗ್ಲಾದೇಶದೊಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಈ ನದಿಯನ್ನ ಏನಂತ ಕರೀತಾರ ಅಂದ್ರ ಜಮುನಾ ಅಂತ ಕರೀತಾರ. ಏನಂತ ಕರೀತಾರ? ಜಮುನಾ ಅಂತಂದ ಹೇಳಿ ಕರೀತಾರ. ಇದು ಎರಡು ಮಿಕ್ಸ್ ಆದ ನಂತರ, ಈ ಎರಡು ಮಿಕ್ಸ್ ಆದ ನಂತರ ನೆಕ್ಸ್ಟ್ ಒಂದು ಸಣ್ಣದಾದಂತಹ ಒಂದು ನದಿ ಬಂದ್ ಸೇರ್ಕೊಳುತ್ತ, ಅದ್ರ ಮೇಘನಾ ಅಂತಂದ ಹೇಳ್ತೀವಿ. ಈ ಮೂರು ನದಿಗನ್ನ ಸೇರಿಸಿ ನೆಕ್ಸ್ಟ್ ಅದನ್ನ ಏನಂತ ಕರೀತಾರ? ಮೇಘನಾ ನದಿ ಅಂತಂದ ಹೇಳಿ ಕರೀತಾರ. ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗ, ಅಂದ್ರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ಈ ತರನ ಕೇಳ್ತಾರ. ಗಂಗಾ ನದಿ ಹರಿತೈತ್ರಿ, ಬಾಂಗ್ಲಾದೇಶಕ್ಕೆ ಬಂದ ತಕ್ಷಣ ಅದನ್ನ ಪದ್ಮ ಅಂತ ಕರೀತಾರ್ರಿ. ಆಮೇಲೆ ನೆಕ್ಸ್ಟ್ ಈ ಕಡೆ ನೋಡ್ರಿ, ಇಲ್ಲಿ ಬ್ರಹ್ಮಪುತ್ರ ನದಿ ಅಸ್ಸಾಂ ಒಳಗಡೆ ಮತ್ ಬಾಂಗ್ಲಾದೇಶದೊಳಗಡೆ ಅದನ್ನ ಜಮುನಾ ಅಂತ ಕರೀತಾರ್ರಿ. ಅದಾದ ನಂತರ ಇಲ್ಲಿ ಈ ಗಂಗಾ ನದಿ ಅಂದ್ರೆ ಪದ್ಮಾ ನದಿ ಮತ್ತು ಜಮುನಾ ನದಿ ಎರಡೂ ಸೇರಿದ ನಂತರ ಒಂದು ಸಣ್ಣ ನದಿ ಮೇಘನಾ ಅಂತ ಬಂದ್ ಸೇರ್ಕೊಂಡು ಈ ಕಂಪ್ಲೀಟ್ ದೊಡ್ಡ ನದಿಗೆ ಏನಂತ ಕರೀತಾರ ಅಂದ್ರ ಮೇಘನಾ ನದಿ ಅಂತಂದ ಹೇಳಿ ಕರೀತಾರ್ರಿ, ಎಲ್ಲಿ? ಬಾಂಗ್ಲಾದೇಶದೊಳಗಡೆ. ಆಮೇಲೆ ಸೇಮ್ ಅದೇ ತರ ನೆನ್ಪಿಟ್ಕೊಡ್ರಿ, ಈ ಜಮುನಾ ನದಿ ಅಥವಾ ಬ್ರಹ್ಮಪುತ್ರ ನದಿ ಅಸ್ಸಾಂ ಒಳಗಡೆ ಒಂದು ನದಿ ದ್ವೀಪವನ್ನ ನಿರ್ಮಾಣ ಮಾಡುತ್ತಾ, ಅದನ್ನ ನಾವು ಮಜೂಲಿ ನದಿ ದ್ವೀಪ ಅಂತ ಕರಿತೀವಿ. ಇದೇನಂತಂದ ಹೇಳಿದ್ರೆ ಇವತ್ತಿನ ಕಂಪ್ಲೀಟ್ ಡೀಟೇಲ್ ಆಗಿ ಗಂಗಾ ನದಿ, ಅದಾದ ನಂತರ ನೆಕ್ಸ್ಟ್ ಮಗಧ ಸಾಮ್ರಾಜ್ಯ. ಯಾಕಂತಂದ ಹೇಳಿದ್ರೆ ಮೇನ್ ರೀಸನ್ ಗಂಗಾ ನದಿ ಮಗಧ ಸಾಮ್ರಾಜ್ಯದ ಬೆಳವಣಿಗೆ ಕಾರಣ. ಸೊ ಅದಕ್ಕೋಸ್ಕರ ಆ ಪಾಯಿಂಟ್ಸ್ ಗಳನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ನಿಮಗ್ ಒಂದು ವರ್ಕ್ ಏನಂತಂದ ಹೇಳಿದ್ರೆ, ಈ ಗಂಗಾ ನದಿಯ ದಡದಲ್ಲಿರುವಂತಹ ಎಲ್ಲಾ ಸಿಟಿಗಳದ ಹೆಸರು ನಾನೇ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ ಯಾವ್ಯಾವ ಬರ್ತಾವ ಅಂತಂದ ಹೇಳಿದ್ರೆ ಹರಿದ್ವಾರ ಅಂತಂದ ಹೇಳಿ ಬರುತ್ತೆ. ಯಾವ್ದು ಬರುತ್ತ? ಹರಿದ್ವಾರ. ಗಂಗಾ ನದಿ ಮೇಲೆ ಹರಿದ್ವಾರ ಬರುತ್ತ. ಆಮೇಲೆ ಇನ್ನೊಂದು ಋಷಿಕೇಶ ಅಂತಂದೇಳಿ, ಋಷಿಕೇಶ ಇದು ಕೂಡ ಗಂಗಾ ನದಿ ಮೇಲೆ ಬರುತ್ತ. ನೆಕ್ಸ್ಟ್ ದೇವಪ್ರಯಾಗ, ನಿಮ್ಗೆ ಗೊತ್ತೈತಿ, ನಾನು ಆಲ್ರೆಡಿ ಹೇಳ್ತೀನಿ, ದೇವಪ್ರಯಾಗ ಅಲಕ್ನಂದ ಮತ್ತು ಅದು ಬಂದ್ ಸೇರುತ್ತ. ರುದ್ರಪ್ರಯಾಗ, ಕರ್ಣಪ್ರಯಾಗ, ವಿಷ್ಣು ಪ್ರಯಾಗ, ಆಲ್ರೆಡಿ ನೀವು ಅದನ್ನೆಲ್ಲ ನೋಡ್ಕೊಂಡಿರಿ. ಆಮೇಲೆ ಪ್ರಯಾಗ್ರಾಜ್, ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಅಂತಂದ ಹೇಳ್ತೀವಿ. ಇದು ಯಮುನಾ ನದಿ ದಡದಲ್ಲಿ ಒಂದು ಬರುತ್ತ ದೆಹಲಿ. ದೆಹಲಿ ನಮ್ ದೇಶದ ರಾಜಧಾನಿ ಅಲ್ಲ, ಸೊ ಇದು ಯಮುನಾ ನದಿ ದಡದಲ್ಲಿ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ತಾವ ಅಂತಂದ ಹೇಳಿದ್ರ, ನೋಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಬರುವಂತ ಮೇನ್ ಇಂಪಾರ್ಟೆಂಟ್ ನಗರ ಯಾವ್ದಂದ್ರ ಪಾಟ್ನಾ ಅಂತಂದ ಹೇಳ್ತೀವಿ. ಸೊ ಇವಾಗ ಅದನ್ನ ಪಾಟ್ನಾ ಅಂತ ಕರಿತೀವಿ. ಹಿಂದಿನ ಕಾಲದೊಳಗಡೆ ಅದನ್ನ ಏನಂತ ಕರಿತಾ ಇದ್ರು? ಪಾಟಲಿಪುತ್ರ ನಗರ ಅಂತಂದ ಹೇಳಿ ಕರಿತಾ ಇದ್ರು. ಎಸ್, ಇದಾದ ನಂತರ ನೆಕ್ಸ್ಟ್ ಇದ್ ನೋಡ್ರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ಬೇಕು ನಿಮ್ಗೆ ನಾನು. ಈ ತರ ಏನಂತಂದ ಹೇಳಿದ್ರೆ ಇದು ಬಾಂಗ್ಲಾದೇಶ್ ಹೋಗುತ್ತಾ, ಯಾವ್ದು? ಗಂಗಾ ನದಿ. ಇಲ್ಲಿ ಇನ್ನೊಂದು ಕವಲು ಹೊಡೆಯುತ್ತೆ ನದಿ. ಏನಂತಂದ ಹೇಳಿದ್ರೆ ಈ ತರ ಕವಲು ಹೊಡೆದು ಕೆಳಗಡೆ ಹರಿಯುತ್ತೆ ನದಿ, ಹೂಗ್ಲಿ ನದಿ ಅಂತ ಕರಿತೀವಿ ಅದನ್ನ. ಹೂಗ್ಲಿ ನದಿ ಎಲ್ಲಿ ಹುಟ್ಟಿತ್ರಿ ಸರ್ ಅಂತ ಕೇಳಿದ್ರೆ ಅದಕ್ಕೆ ಒರಿಜಿನ್ ಇಲ್ಲ. ಗಂಗಾ ನದಿನ ಏನಂತಂದ ಹೇಳಿದ್ರೆ ಒಂದು ಕವಲು ಹೊಡೆದು ಕೆಳಗಡೆ ಬಂದು ಈ ಕಡೆ ಸೈಡ್ ಏನಾಗತ್ತೆ ಅಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತ. ಈ ತರ ಏನಂತಂದ ಹೇಳಿದ್ರ ಹೂಗ್ಲಿ ನದಿ ಹರಿಯತ್ತ. ಈ ಹೂಗ್ಲಿ ನದಿ ದಡದಲ್ಲಿ ಒಂದು ಸಿಟಿ ಐತೆ, ಅದನ್ನ ನಾವು ಕೋಲ್ಕತ್ತಾ ಅಂತ ಕರಿತೀವಿ. ಯಾವುದು? ಕೋಲ್ಕತ್ತಾ. ಈ ಹೂಗ್ಲಿ ನದಿಗೆ ಒಂದು ಉಪನದಿ ಬರ್ತೈತೆ, ಅದ್ ಯಾವ್ದಂದ್ರೆ ದಾಮೋದರ್ ನದಿ. ದಾಮೋದರ್ ನದಿ. ಈ ದಾಮೋದರ್ ನದಿಯನ್ನ ನಾವ್ ಏನಂತ ಕರಿತೀವಿ? ವೆಸ್ಟ್ ಬಂಗಾಳದ ಕಣ್ಣೀರ್ ನದಿ ಅಂತ ಕರಿತೀವಿ. ಕ್ಲಿಯರ್? ಸೊ ಇಷ್ಟೇನ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇದು ಹಂಗ ಹೋಗ್ತಾ ಇದ್ರೆ ಡಿಸ್ಕಷನ್ ಹಂಗ ಹೋಗ್ತಾ ಇರ್ತೈತೆ.
ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಜೈ ಹಿಂದ್.